ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 2, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಚುರುಕುತನ, ಪ್ರಾಮಾಣಿಕ ಶ್ರಮ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತಾರೆ. ಶನಿಯ ಶನಿವಾರವಾದ್ದರಿಂದ ಕೆಲವೊಂದು ಅಂತರ್ಮುಖತೆ, ವೈಚಾರಿಕ ತೀವ್ರತೆ ಹೆಚ್ಚಾಗಬಹುದು. ಈ ದಿನದ ಶಕ್ತಿಯನ್ನು ಸಮರ್ಥವಾಗಿ ಬಳಸಿದರೆ ಮುಂದಿನ ದಿನಗಳ ಉತ್ತಮ ಪಠ್ಯಗಳನ್ನು ಈಡೇರಿಸಲು ಸಾಧ್ಯವಿದೆ. ಆತ್ಮ ಪರಿಶೀಲನೆ, ಹಿಂದಿನ ತಪ್ಪುಗಳ ಪರಾಮರ್ಶೆ ಮತ್ತು ಮುಂದಿನ ದಾರಿ ರೂಪಿಸುವ ಪ್ರಕ್ರಿಯೆ ಇಂದು ಬಹಳ ಉಪಯುಕ್ತವಾಗುತ್ತದೆ. ಕೆಲವೊಂದು ಆಂತರಿಕ ಸಂವೇದನೆಗಳು ನಿಮಗೆ ಸ್ಪಷ್ಟ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತೆ ಪ್ರೇರೇಪಿಸಬಹುದು. ವ್ಯಕ್ತಿತ್ವದಲ್ಲಿ ನೀವು ತೋರಿಸಬಹುದಾದ ಧೈರ್ಯ ಮತ್ತು ಪ್ರಾಮಾಣಿಕತೆ ಇವು ನಿಮ್ಮ ಸುತ್ತಲಿನವರಿಗೆ ಪ್ರಭಾವ ಬೀರುತ್ತವೆ. ಕೆಲವರು ನಿಮ್ಮ ಮಾರ್ಗದರ್ಶನವನ್ನು ಬೆಂಬಲಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸ್ಪಷ್ಟತೆ ಮತ್ತು ನಿಷ್ಠೆ ಮುಖ್ಯ. ಹೆಚ್ಚಿನ ಕಾರ್ಯಭಾರವಿರುವುದು ಸಾಧ್ಯ. ಕೆಲವರಿಗೆ ಹಿರಿಯ ಅಧಿಕಾರಿಗಳಿಂದ ಕಾರ್ಯಕ್ಷಮತೆ ಬಗ್ಗೆ ಸಮೀಕ್ಷೆ ಅಥವಾ ಪ್ರಸ್ತಾಪಗಳು ಬಂದು ಹೋಗಬಹುದು. ನಿಮ್ಮ ಗಂಭೀರ ದೃಷ್ಟಿಕೋನ ಮತ್ತು ಸಮಯ ನಿರ್ವಹಣೆಯು ನಿಮಗೆ ಉತ್ತಮ ಹೆಸರು ತರಲಿದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ತಮ್ಮ ಪ್ರೊಫೈಲ್ಗಳನ್ನು ನವೀಕರಿಸಬಹುದು. ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಇದು ಉತ್ತಮ ಸಮಯ. ಯಾವುದೇ ನಿರ್ಧಾರಕ್ಕೆ ಮುನ್ನ ಆರ್ಥಿಕ ಭದ್ರತೆ ಹಾಗೂ ಮನೆಮಂದಿಯ ಸಲಹೆಯನ್ನು ಪರಿಗಣಿಸಬೇಕು. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರಗಳ ಪರಿಶೀಲನೆ, ಪೂರೈಕೆದಾರರೊಂದಿಗೆ ಮಾತುಕತೆ ಅಥವಾ ಬಾಕಿ ಹಣದ ಬಗ್ಗೆ ಚರ್ಚೆ ಮಾಡುವ ಉತ್ತಮ ದಿನ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಯಾವುದೇ ಹೊಸ ವ್ಯವಹಾರ ಪ್ರಾರಂಭಿಸುವ ಮುನ್ನ ಪೂರ್ಣ ವಿಚಾರ ಮಾಡಿ ಕೈಹಾಕುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸುಧಾರಣೆಯ ಯೋಗವಿದೆ, ಆದರೆ ನಿಯಂತ್ರಣವಿರುವ ವ್ಯಯ ವ್ಯವಹಾರಗಳು ಅಗತ್ಯ. ಕುಟುಂಬ ಅಥವಾ ವಾಹನದ ದುರಸ್ತಿಗೆ ಸಂಬಂಧಪಟ್ಟ ಅನಿರೀಕ್ಷಿತ ಖರ್ಚುಗಳ ಸಂಭವವಿದೆ. ಹೀಗಾಗಿ ಯಾವ ಖರ್ಚು ಅನಿವಾರ್ಯ, ಯಾವುದು ತಡ ಮಾಡಬಹುದೋ ಎಂಬುದರ ಸ್ಪಷ್ಟತೆ ಮುಖ್ಯ. ಹಳೆ ಹೂಡಿಕೆಗಳಿಂದ ಲಾಭ ಲಭ್ಯವಾಗಬಹುದು, ಆದರೂ ಇಂದಿನ ದಿನ ಹೊಸ ಹೂಡಿಕೆಗಳಿಗೆ ಅತಿಯಾಗಿ ತೊಡಗುವ ತಾರ್ಕಿಕ ಸಮಯವಲ್ಲ. ಹಣಕಾಸು ತೀರ್ಮಾನಗಳನ್ನು ಎಡೆಬಿಡದೆ ಹಿರಿಯರ ಅಥವಾ ಹಣದ ತಜ್ಞರ ಸಲಹೆಯೊಂದಿಗೆ ತೆಗೆದುಕೊಳ್ಳಿ. ಮೂಡಲಿರುವ ಚಿನ್ನದ ದರ, ಎಣ್ಣೆ, ಧಾನ್ಯಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ಆಂತರಿಕ ಚಟುವಟಿಕೆಗಳಲ್ಲಿ ನಿಮಗೆ ಪ್ರಯೋಜನವಾಗುವ ಸಾಧ್ಯತೆ ಇದೆ. ಸಾಲದ ಬಾಧ್ಯತೆಗಳ ಕುರಿತು ಹೊಸ ಯೋಚನೆ ಅಥವಾ ಪುನರ್ವ್ಯವಸ್ಥೆ ಮಾಡುವುದು ಇಂದು ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಶ್ರಮ ಮತ್ತು ಮಾನಸಿಕ ಒತ್ತಡ ಎರಡಕ್ಕೂ ಸಮತೋಲನ ಅಗತ್ಯ. ತಲೆನೋವು, ಹೊಟ್ಟೆ ಸಮಸ್ಯೆ ಅಥವಾ ಹೃದಯದ ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ದಿನಚರಿಯನ್ನು ರೂಪಿಸಬೇಕು. ವಾಯುಮಾರ್ಗದ ತೊಂದರೆ, ಶಕ್ತಿ ಕೊರತೆ ಇವುಗಳ ಬಗ್ಗೆ ಎಚ್ಚರ. ಹಠಾತ್ ಇಳಿವಿಳಿಗಳಿಂದಾಗಿ ಇಂದಿನ ದಿನದ ಶಕ್ತಿ ಸಂಚಯದಲ್ಲಿ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು, ಒತ್ತಡದ ತ್ವರಿತ ನಿರ್ಧಾರಗಳು ಇವೆಲ್ಲವನ್ನು ತಪ್ಪಿಸಬೇಕು. ಆರೋಗ್ಯದಲ್ಲಿ ಉತ್ತಮತೆಯನ್ನು ಸಾಧಿಸಲು ಶನಿಗ್ರಹಣ ಶಾಂತಿಯ ಉದ್ದೇಶದಿಂದ ದಾನ, ಜಪ, ಯೋಗ ಹಾಗೂ ತೈಲ ಮಸಾಜ್ ಮುಂತಾದವುಗಳನ್ನು ಅಭ್ಯಾಸ ಮಾಡಿ. ಆಹಾರ ವಿಷಯದಲ್ಲಿ ನಿಯಮ ಪಾಲನೆ, ಖಾರ, ಉಪ್ಪು ಕಡಿಮೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಕೆಲವೊಂದು ಗಂಭೀರ ಚರ್ಚೆಗಳು ನಡೆಯಬಹುದಾದ ದಿನ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಆರ್ಥಿಕ, ವೈಚಾರಿಕ ಅಥವಾ ಸಂಬಂಧಿತ ವಿಚಾರಗಳ ಮೇಲೆ ನಿಷ್ಠುರ ಮಾತುಕತೆಗಳು ಆಗಬಹುದಾದ ಸೂಚನೆ ಇದೆ. ಇವುಗಳಿಗೆ ತಾಳ್ಮೆಯ ಪರಿಹಾರವೇ ಶ್ರೇಷ್ಠ. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೋಗ್ಯ, ಸಂಸಾರದ ವ್ಯವಹಾರಗಳು ಇವುವೆಲ್ಲ ಸ್ತಬ್ಧವಾಗಿರಬಾರದು. ಧೈರ್ಯ ಮತ್ತು ಶ್ರದ್ಧೆಯೊಂದಿಗೆ ಎಲ್ಲರ ನಂಬಿಕೆಗೆ ಭದ್ರತೆ ನೀಡುವುದು ಮುಖ್ಯ. ವಿವಾಹಿತರಿಗೂ ಹಾಗೂ ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಸಂವಾದದ ಪರಿಹಾರದ ದಿನ. ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳುವುದು ಸಂಬಂಧ ಸುಧಾರಣೆಗೆ ದಾರಿ ತರುತ್ತದೆ. ಇಂದು ನಿಮ್ಮ ಮೌನವೇ ಸಂಬಂಧ ಉಳಿಸುವ ಶಕ್ತಿಯಾಗಿರಬಹುದು.
ವೀಕ್ಷಕರೇ, ನೀವು ಈ ದಿನದ ಶನಿವಾರದ ಶನಿಗ್ರಹಣ ಶಕ್ತಿಯನ್ನು ಶಮನಗೊಳಿಸಲು ಆಧ್ಯಾತ್ಮದ ಮಾರ್ಗ ಅನುಸರಿಸಿ. ಶನಿಗೆ ಅರ್ಚನೆ, ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಣೆ, ಎಳ್ಳಿನ ಎಣ್ಣೆ ದೀಪ, ಜಪ ಇತ್ಯಾದಿ ಮೂಲಕ ಧೈರ್ಯ ಮತ್ತು ಶಾಂತಿಯನ್ನು ಪಡೆಯಬಹುದು. ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಪಾದಚಾರಿಗಳಿಗೆ ಆಹಾರ, ಕುಡಿಯುವ ನೀರು ಅಥವಾ ವಸ್ತ್ರದಾನ ಮಾಡಿದರೆ ಶುಭ ಫಲ ದೊರೆಯುವುದು. ಶನಿಗೆ ಹತ್ತಿರವಿರುವ ದೇವಾಲಯಕ್ಕೆ ಹೋಗಿ ತೈಲದ ಅಭಿಷೇಕ ಮಾಡಿಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 8. ಈ ದಿನದ ಶನಿವಾರದ ಶಕ್ತಿ ಸಂಕೇತ. ದೃಢ ನಂಬಿಕೆ, ಪರಿಶ್ರಮ ಮತ್ತು ಶಿಸ್ತಿನ ಪ್ರತೀಕ. ಯಾವುದೇ ಹೊಸ ಕಾರ್ಯದಲ್ಲಿ ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣವು ಮನೋಶಾಂತಿ, ತಾಳ್ಮೆ, ಆಳವಾದ ವಿಚಾರಗಳಿಗೆ ಉತ್ತೇಜನ ನೀಡುತ್ತದೆ. ಇಂದು ನೀಲಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶನಿಗ್ರಹಣ ಶಾಂತಿಗಾಗಿ ಉಪಯುಕ್ತ. ಶುಭ ಸಮಯ ಬೆಳಗ್ಗೆ 11:05 ರಿಂದ ಮಧ್ಯಾಹ್ನ 12:00. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯವಹಾರ ಚರ್ಚೆ, ಪಿತೃ ಕಾರ್ಯಗಳು ಅಥವಾ ಗಂಭೀರ ನಿರ್ಧಾರಗಳಿಗಾಗಿ ಅನುಕೂಲ. ಮನಸ್ಸಿನ ಶಕ್ತಿಯು ಈ ವೇಳೆಯಲ್ಲಿ ಗರಿಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ದಿನ ಶನಿಗ್ರಹಣ ಪ್ರಭಾವದಿಂದ ಅಂತಃಸ್ಫೂರ್ತಿ ಹಾಗೂ ಕಾರ್ಯದಕ್ಷತೆ ಎರಡೂ ನಿಮ್ಮಲ್ಲಿದ್ದು ದೈಹಿಕ ಶ್ರಮಕ್ಕಿಂತ ಹೆಚ್ಚಾಗಿ ಮಾನಸಿಕ ಶ್ರಮ ಬೇಕಾಗುವ ದಿನವಾಗಿದೆ. ಕೆಲವೊಂದು ವಿಷಮ ಸಂಗತಿಗಳ ಪರಿಷ್ಕರಣೆ, ಬುದ್ಧಿವಂತಿಕೆಯ ಬಳಕೆ ಮತ್ತು ಸಮಗ್ರ ನಿಲುವು ಅಗತ್ಯ. ದಿನದ ಆರಂಭದಲ್ಲಿ ಕೊಂಡುಬರುವ ಸ್ಥಿತಿಗತಿಯ ಬದಲಾವಣೆಗೊಳಿಸಲು ನಿಮ್ಮ ತಾಳ್ಮೆ ಮತ್ತು ತ್ಯಾಗಶೀಲತೆ ಮುಖ್ಯವಾಗಲಿದೆ. ಸಾಮಾನ್ಯವಾಗಿ ವೃಷಭ ರಾಶಿಯವರು ಸ್ಥಿತಿಸ್ಥಾಪಕತೆಯುಳ್ಳವರು. ಇಂದಿನ ದಿನದ ಗಂಭೀರ ಶನಿವಾರದ ಶಕ್ತಿ ನಿಮ್ಮ ಆಂತರಿಕ ಶಕ್ತಿಯನ್ನು ಪರೀಕ್ಷಿಸಲಿದೆ. ಪೂರಕ ಶ್ರದ್ಧೆ, ಶಾಂತ ಮನಸ್ಸು ಹಾಗೂ ಸತ್ಯನಿಷ್ಠೆ ಬಳಸಿದಲ್ಲಿ ಸಂಕಟಗಳನ್ನು ದಾಟಿ ಉತ್ತಮ ಫಲಿತಾಂಶ ಪಡೆಯುವುದು ಸಾಧ್ಯ. ವೈಯಕ್ತಿಕ ಜೀವನದಲ್ಲಿ ಅಲ್ಪ ಪ್ರಮಾಣದ ನಿರಾಸೆಯು ಕಂಡುಬರುವ ಸಾಧ್ಯತೆ ಇದ್ದರೂ ಸಹ ನಿಮ್ಮ ಮನೋಬಲ ಮತ್ತು ಸಮಯ ಸಮರ್ಪಣೆಯಿಂದ ಅದರ ಪರಿಹಾರ ದೊರೆಯುವುದು ಖಚಿತ. ಇಂದಿನ ದಿನ ನಿಮ್ಮ ಒಳಗೆ ತಾಳ್ಮೆ ಮತ್ತು ನಿಷ್ಠೆಯನ್ನು ಬೆಳೆಸುವ ಪ್ರಯತ್ನವಾಗಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಶಿಸ್ತಿನ ಅಗತ್ಯತೆಯು ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆ ಗಂಭೀರವಾಗಿ ನಡೆಯಬಹುದು. ಕೆಲವು ಅಪೂರ್ಣ ಕಾರ್ಯಗಳು ಇಂದೇ ಪೂರ್ಣಗೊಳ್ಳಬೇಕಾದ ನಿರ್ಬಂಧ ಇರಬಹುದು. ಸಮಯ ನಿರ್ವಹಣೆ ಹಾಗೂ ಸಹೋದ್ಯೋಗಿಗಳೊಂದಿಗೆ ಜವಾಬ್ದಾರಿ ಹಂಚಿಕೊಳ್ಳುವ ಶಕ್ತಿ ಮುಖ್ಯ. ಚಿಕ್ಕ ಪ್ರಮಾಣದ ಗೊಂದಲ ಅಥವಾ ಅಧಿಕಾರಿಗಳ ಅತಿಯಾದ ನಿರೀಕ್ಷೆಯ ಕಾರಣದಿಂದಾಗಿ ಮನಸ್ಸಿನಲ್ಲಿ ಒತ್ತಡ ಉಂಟಾಗಬಹುದು. ಆದರೆ ಶಿಸ್ತಿನಿಂದ ಕೆಲಸ ನಿರ್ವಹಿಸಿದರೆ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ಪ್ರಾಮಾಣಿಕ ಶ್ರಮ ಹಾಗೂ ವ್ಯವಹಾರಿಕ ಬುದ್ಧಿಮತ್ತೆಯ ಪ್ರದರ್ಶನೆಯಿಂದ ಸಕಾರಾತ್ಮಕ ಫಲ ಪಡೆಯಲಾಗುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ಹೊಸ ಖಾತೆದಾರರ ಸಂಪರ್ಕ, ಪಾವತಿ ನಿರ್ವಹಣೆ ಅಥವಾ ಮುಂಗಡ ಯೋಜನೆ ಕುರಿತಂತೆ ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಆದರೆ ಯಾವುದೇ ಮಹತ್ವದ ಒಪ್ಪಂದಕ್ಕೆ ಮುನ್ನ ಲೆಕ್ಕಪತ್ರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಮುಖ್ಯ. ಅತಿಯಾದ ಖರ್ಚು ಅಥವಾ ಭಾವೋದ್ರೇಕದಿಂದ ಆದ ಖರೀದಿ ತಕ್ಷಣದ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಪಿತೃಪಕ್ಷದ ಆಸ್ತಿ ಸಂಬಂಧಿತ ಚರ್ಚೆಗಳು ನಡೆಯಬಹುದು. ಸಹೋದರರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಹಣದ ಬಗೆಗಿನ ವಿಚಾರದಲ್ಲಿ ಗಂಭೀರತೆ ಇರಲಿ. ನಿರ್ದಿಷ್ಟ ಹಣಕಾಸು ಗುರಿಗಳನ್ನು ಇಂದೇ ಸ್ಥಿರಗೊಳಿಸಿ ಉದ್ದೇಶಪೂರ್ವಕ ವ್ಯಯ ವ್ಯವಹಾರ ನಡೆಸುವುದು ಉತ್ತಮ. ವ್ಯವಸ್ಥಿತ ಲೆಕ್ಕಪತ್ರ, ಸಂಗ್ರಹಿತ ವಿವರಗಳು ಹಾಗೂ ನಿರಂತರ ಗಮನ ಇಂದಿನ ಹಣಕಾಸು ನಿರ್ವಹಣೆಯ ಶ್ರೇಯಸ್ಸಿಗೆ ಪೂರಕವಾಗಲಿದೆ. ಶನಿಯ ಪ್ರಭಾವದಿಂದ ನ್ಯೂನತೆಯನ್ನು ಶ್ರಮದಿಂದಲೇ ನಿವಾರಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಿತವಾದ ಶಕ್ತಿ ಬಳಕೆ ಮುಖ್ಯ. ದೇಹದ ನೆಗಡಿ, ದಪ್ಪ, ಸೊಂಟದ ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಬಹುದಾದ ಸೂಚನೆ ಇದೆ. ದಿನಚರಿಯಲ್ಲಿ ಸರಿಯಾದ ವಿಶ್ರಾಂತಿ, ಸಮಯಕ್ಕೆ ಆಹಾರ ಮತ್ತು ನಿರಂತರ ಹಾಯ್ದು ಉಸಿರಾಟದ ಅಭ್ಯಾಸ ಅಗತ್ಯ. ಮಾನಸಿಕ ಒತ್ತಡ, ಶನಿಯ ಪ್ರಭಾವದಿಂದ ಉಂಟಾಗುವ ಆಂತರಿಕ ವಾದಗಳು ಅಥವಾ ನಿರ್ಣಯಗಳಲ್ಲಿ ಸಂದೇಹ ಇವುವೆಲ್ಲದಿಂದ ದೂರವಿರಲು ಹಿತವಾದ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಇಂದು ಮನಸ್ಸು ನಿರ್ಣಯಿಸಲು ಕ್ಷಮತೆಯಲ್ಲಿದೆ, ಆದರೆ ಮುಂಜಾಗ್ರತೆ ಅಗತ್ಯ. ಶನಿಗೆ ಶಮನಾರ್ಥಕವಾದ ಪವಿತ್ರ ಸ್ನಾನ, ಎಳ್ಳಿನ ಎಣ್ಣೆ ಮಸಾಜ್, ಮನುಶಕ್ತಿಯ ನಿಯಂತ್ರಣ ಸಾಧನೆಗಾಗಿ ಧ್ಯಾನ, ಪ್ರಾಣಾಯಾಮ ಇವು ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಶ್ರದ್ಧೆಯಿಂದ ಸ್ಪಷ್ಟಪಡಿಸುವ ಸಂದರ್ಭಗಳಿರಬಹುದು.
ತಾಳ್ಮೆಯಿಂದ ನಿರ್ವಹಿಸಿದರೆ ಸಂಬಂಧಗಳು ಬಲವಾಗಿ ಬೆಳೆದು ಹೊರಬರಬಹುದು. ಸಂಬಂಧಿಕರೊಂದಿಗೆ ಶಾಂತಿಯುತ ಚರ್ಚೆಗಳು ಮತ್ತು ಸಹಾನುಭೂತಿಯ ಮಾತುಗಳ ಅಗತ್ಯವಿದೆ. ಪತಿ ಪತ್ನಿಗಳ ನಡುವೆ ಭಾವನಾತ್ಮಕ ದೂರ ಉಂಟಾಗಬಹುದು. ಅದು ಕಾರ್ಯದ ಒತ್ತಡದಿಂದಲೇ ಆಗಿರುವ ಸಾಧ್ಯತೆ ಇದೆ. ಸರಿಯಾದ ಸಮಯದಲ್ಲಿ ಪ್ರೀತಿ ಮತ್ತು ಸ್ಪಷ್ಟ ಸಂಭಾಷಣೆಯಿಂದ ಅದು ಸರಿಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ಚಿಂತೆ ಕಾಣಬಹುದು. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ತಲೆ ಕೆಡಿಸಿಕೊಳ್ಳದೆ ಕ್ರಮಬದ್ಧ ಸಹಾಯ ಮತ್ತು ಆರೈಕೆ ನೀಡುವುದು ಮುಖ್ಯ. ಎಲ್ಲರಿಗೂ ಸಮಾನ ಗೌರವ ನೀಡಿದರೆ ಶನಿವಾರದ ಪ್ರಭಾವ ಶಾಂತಿಯಾಗುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹಣ ಶಾಂತಿಯ ಉದ್ದೇಶದಿಂದ ಶನಿಗೆ ಸಂಬಂಧಪಟ್ಟ ಪುಣ್ಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯಲ್ಲಿ ದೀಪವಿಟ್ಟು ಶನಿಗೆ ಆರಾಧನೆ ಮಾಡಿ. ಅನ್ನದಾನ, ಶ್ರಮಿಕರಿಗೆ ಬಟ್ಟೆ, ನೀರು, ಎಣ್ಣೆ ಅಥವಾ ಪಾದರಕ್ಷೆ ನೀಡುವುದು ಉತ್ತಮ. ನೆಲದ ಮೇಲೆ ಕುಳಿತು ಆಹಾರ ಸೇವನೆ, ಶನಿವಾರದ ನಿಯಮ ಪಾಲನೆ ಇವು ಶನಿವಾರದ ಶಕ್ತಿಯನ್ನು ಶಮನಗೊಳಿಸುತ್ತವೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯು ಸಮತೋಲನ, ಸುಂದರ ಅನುಸಂಧಾನ ಮತ್ತು ಕಾರ್ಯಶೀಲತೆಯ ಸಂಕೇತವಾಗಿದೆ. ಈ ಸಂಖ್ಯೆಯು ಶನಿವಾರದ ರಾಶಿಚಕ್ರದಲ್ಲಿ ಶಾಂತಿ ಹಾಗೂ ಧೈರ್ಯದ ಸಂಕೇತ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಗಂಭೀರತೆ, ನಿಷ್ಠೆ, ನಿರಾಳತೆ ಮತ್ತು ತಾಳ್ಮೆಯ ಪ್ರತೀಕ. ಈ ಬಣ್ಣದ ಉಡುಪು ಅಥವಾ ಬಟ್ಟೆಯ ಉಪಯೋಗ ಇಂದು ಧಾರ್ಮಿಕವಾಗಿ ಸಹಾಯಕಾರಿಯಾಗುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಸಂಜೆ 6. ಈ ಸಮಯದಲ್ಲಿ ಕೆಲಸದ ನಿರ್ಣಯ, ಪೂಜೆ, ಚಿಂತನ ಅಥವಾ ಕುಟುಂಬದ ಚರ್ಚೆ ಇವು ಶ್ರೇಷ್ಠ ಫಲ ನೀಡಬಲ್ಲವು. ಧೈರ್ಯ ಮತ್ತು ವಿವೇಕ ಈ ಸಮಯದಲ್ಲಿ ಹೆಚ್ಚಾಗುವ ಸೂಚನೆ ಇದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ವಾಗ್ಮಿತೆಯಿಂದ ಕೂಡಿರುತ್ತದೆ. ಚುರುಕುತನ, ಹೊಸ ವಿಷಯಗಳ ತಿಳಿವಳಿಕೆ ಮತ್ತು ವ್ಯಕ್ತಿತ್ವದಲ್ಲಿ ವಿಶೇಷ ಆಕರ್ಷಣೆಯು ನಿಮ್ಮ ಲಕ್ಷಣವಾಗಿರಲಿದೆ. ಕೆಲವೆಡೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುವುದು ಸಾಧ್ಯ. ಶನಿವಾರದ ಶನಿಗ್ರಹಣ ಶಕ್ತಿಯ ಪ್ರಭಾವದಿಂದ ಕೆಲವೊಂದು ಕಾರ್ಯಗಳಲ್ಲಿ ತಡವೋ ಅಥವಾ ಪುನಃ ಪರಿಶೀಲನೆ ಅಗತ್ಯವೋ ಆಗಬಹುದು. ದಿನಚರಿಯಲ್ಲಿ ಸಾವಧಾನತೆ ಮತ್ತು ನಿರೀಕ್ಷಿತ ವ್ಯವಹಾರಗಳ ಜೊತೆ ತಾಳ್ಮೆ ಇರಲಿ. ಸಾಮಾಜಿಕವಾಗಿ ಅಥವಾ ಸ್ನೇಹ ವಲಯದಲ್ಲಿ ನಿಮ್ಮ ಮಾತುಗಳಿಗೆ ಪ್ರಭಾವವಿರಲಿದೆ. ಆದರೆ ಅತಿಯಾದ ನೇರತೆಗೆ ಅಥವಾ ತೀಕ್ಷ್ಣ ನುಡಿಗೆ ಶತ್ರುತ್ವ ಏರ್ಪಡುವ ಸಾಧ್ಯತೆಗಳೂ ಇವೆ. ನಿಮ್ಮ ಸಂವೇದನೆಯನ್ನು ನಿಯಂತ್ರಿಸಿ ಸ್ಪಷ್ಟತೆ ಹಾಗೂ ತಾಳ್ಮೆಯೊಂದಿಗೆ ವರ್ತನೆ ಮಾಡುವುದು ಈ ದಿನದ ಸೂತ್ರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮಗೆ ವಿಶೇಷ ಉತ್ಸಾಹ ಮತ್ತು ಕ್ರಿಯಾತ್ಮಕತೆ ಉಂಟಾಗಬಹುದು. ನಿಮ್ಮ ಚಾತುರ್ಯ ಹಾಗೂ ಸಮರ್ಥತೆ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಮರ್ಪಕ ಸಂವಾದ ನಡೆಸಿದರೆ ಉತ್ತಮ ತಂಡದ ಕೆಲಸ ಸಂಭವಿಸುತ್ತದೆ. ಪ್ರಸ್ತುತ ಕೆಲಸದಲ್ಲಿ ಬದಲಾವಣೆಯ ಯೋಚನೆ ಇರುವವರು ಇಂದು ಚಿಂತನೆ ಮಾಡುವುದು ಮಾತ್ರ ಶ್ರೇಷ್ಠ. ತ್ವರಿತ ನಿರ್ಧಾರವನ್ನೇ ತೆಗೆದುಕೊಳ್ಳುವುದು ಸಮಯ ಸಾಧ್ಯವಲ್ಲ. ಫ್ರೀಲಾನ್ಸ್ ಅಥವಾ ಸಂವಹನಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಅವಕಾಶಗಳು ತಿಳಿಯುವ ಸಾಧ್ಯತೆ ಇದೆ. ಉದ್ಯಮ ನಡೆಸುತ್ತಿರುವವರು ತಮ್ಮ ವ್ಯಾಪಾರದಲ್ಲಿ ನಿರ್ಣಾಯಕವಾದ ದಿನವನ್ನು ಎದುರಿಸಬಹುದು. ಹೊಸ ಗುತ್ತಿಗೆಗಳು, ಪೂರೈಕೆದಾರರೊಂದಿಗೆ ಮಾತುಕತೆಗಳು ಅಥವಾ ಬಾಕಿ ಹಣದ ವಸೂಲಿ ಸಂಬಂಧಿಸಿದ ಪ್ರಮುಖ ಚಟುವಟಿಕೆಗಳು ನಡೆಯುವ ಸಾಧ್ಯತೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸಮತೋಲನ ತುಂಬಾ ಮುಖ್ಯ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು. ನಿರಂತರ ವ್ಯಯಗಳನ್ನು ನಿಯಂತ್ರಿಸಲು ಮನೆಯವರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಚಿಕ್ಕ ಪುಟ್ಟ ಖರೀದಿಗಳಿಗೆ ಇಂದೆಂದು ಹಣ ಖರ್ಚಾಗುವ ಸೂಚನೆ ಇದೆ. ಹಳೆಯ ಸಾಲ ಅಥವಾ ಹಣದ ವ್ಯವಹಾರವನ್ನು ಇಂದೇ ಮುಕ್ತಗೊಳಿಸಬೇಕೆಂಬ ಆಲೋಚನೆ ಇರುತ್ತದೆ. ಇದು ಸಕಾರಾತ್ಮಕವಾದ ನಿರ್ಧಾರವಾಗಿದೆ. ಆದರೆ ಯಾವುದೇ ಹೊಸ ಸಾಲ ಅಥವಾ ಕಠಿಣ ಹಣಕಾಸಿನ ಒಪ್ಪಂದಕ್ಕೆ ಇಂದು ಸಹಿ ಹಾಕಬೇಡಿ. ಬಂಡವಾಳ ಹೂಡಿಕೆ, ಷೇರುಪೇಟೆ ಅಥವಾ ದೈನಂದಿನ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತಾಳ್ಮೆ ಅಗತ್ಯ. ಹಣದ ಭದ್ರತೆ ಮತ್ತು ಗೃಹ ಬಜೆಟ್ ಪುನಃ ಪರಿಶೀಲನೆ ಮಾಡಿಕೊಳ್ಳುವುದು ಸಹಾಯಕರವಾಗಿರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ವ್ಯಾಯಾಮ ಮತ್ತು ನಿದ್ರಾ ಪರಿಪೂರ್ಣತೆ ಮುಖ್ಯವಾಗಿರುತ್ತದೆ. ನಿದ್ರಾಹೀನತೆ, ಮೆದುಳಿನ ಥಕಾವು ಅಥವಾ ಕಫ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಕಣ್ಣು, ಕಿವಿ, ಮೂಗು ಭಾಗದ ತೊಂದರೆಗಳು, ಶಬ್ದದಿಂದ ಉಂಟಾಗುವ ಅಸ್ವಸ್ಥತೆಗಳಿಗೆ ತಾತ್ಕಾಲಿಕವಾದ ಅನುಭವವಾಗಬಹುದು. ಆಹಾರ ಪದ್ಧತಿಯಲ್ಲಿನ ಅನಿಯಮತೆ ಅಥವಾ ಜಂಕ್ ಫುಡ್ ಸೇವನೆ ಹೆಚ್ಚಿದರೆ ತಕ್ಷಣ ತೊಂದರೆ ಉಂಟಾಗಬಹುದು. ಹಸಿವಿಲ್ಲದಿದ್ದರೂ ತಿಂದು ಬಿಡುವ ಅಭ್ಯಾಸದಿಂದ ಬಿದ್ದ ಪಿತ್ತದ ತೊಂದರೆಗಳು ಮುಂದುವರಿಯಬಹುದು. ಆರೋಗ್ಯವನ್ನು ಸುಧಾರಿಸಲು ಶನಿಗ್ರಹಣ ಶಾಂತಿಯ ಉದ್ದೇಶದಿಂದ ಶನಿಗೆ ಸಂಬಂಧಿಸಿದ ಶ್ರದ್ಧಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ.
ಪ್ರಕೃತಿಯಲ್ಲಿ ನಡೆಯುವ ವಾಟಿಕೆ ಸುತ್ತಾಟ ಅಥವಾ ನಿಗದಿತ ಯೋಗ ಅಭ್ಯಾಸದಿಂದ ಶ್ರೇಯಸ್ಕರ ಫಲ ಲಭ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಸಂವಹನದ ಸ್ವಚ್ಛತೆ ಬಹಳ ಮುಖ್ಯ. ತೊಂದರೆ ಆಗಬಾರದೆಂದರೆ ಅಹಂಕಾರದ ಮಾತುಗಳಿಂದ ದೂರವಿರಿ. ಕೆಲವು ವಿಷಯಗಳಲ್ಲಿ ಹಠದಿಂದ ನಡೆದುಕೊಳ್ಳುವ ಹಂಬಲ ಬಂದರೂ ಸಹ ತಾಳ್ಮೆಯಿಂದ ಮಾತುಕತೆ ನಡೆಸಿದರೆ ಸಂಬಂಧ ಸುಧಾರಣೆಯಾಗುತ್ತದೆ. ಪತ್ನಿ ಅಥವಾ ಪತಿಗಳೊಂದಿಗೆ ಚಿಕ್ಕ ಮಕ್ಕಳ ಶಿಕ್ಷಣ ಅಥವಾ ಮನೆಯ ವ್ಯವಸ್ಥೆಯ ವಿಷಯದಲ್ಲಿ ವಿವಾದ ಸಂಭವಿಸಬಹುದು. ಆದರೆ ನಿಮ್ಮ ನಿಜವಾದ ಭಾವನೆಗಳನ್ನು ನಿರ್ಬಂಧವಿಲ್ಲದೆ ಹಂಚಿಕೊಳ್ಳುವುದರಿಂದ ಪರಿಹಾರ ಸಾಧ್ಯ. ವಿವಾಹೇಚ್ಛುಗಳಿರುವವರು ಸಂಬಂಧಗಳ ಬಗ್ಗೆ ಬೆಳಕು ಬೀರುವ ಯೋಗವಿದೆ. ಆದರೆ ಎಲ್ಲ ವಿಷಯಗಳಿಗೂ ಧೈರ್ಯ ಮತ್ತು ವಾಸ್ತವಿಕತೆ ಮುಖ್ಯ. ಸ್ನೇಹಿತರಿಂದ ನಿರೀಕ್ಷೆ ಮಾಡುವ ಬದಲು ನಿಷ್ಠೆಯ ಸ್ನೇಹ ಬಲವರ್ಧನೆಗೆ ಯತ್ನಿಸಿ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವ ನಿವಾರಣೆಗೆ ಶನಿ ಉಪಾಸನೆ, ತೈಲಾಭಿಷೇಕ, ಎಳ್ಳಿನ ದೀಪ, ಕಪ್ಪು ಉಡುಪು ಧರಿಸುವುದು ಹಾಗೂ ದಾನ ಕರ್ಮಗಳು ಮಾಡುವುದು ಉತ್ತಮ. ಈ ದಿನವು ಆತ್ಮ ಪರಿಶುದ್ಧತೆಗೆ ಮಾರ್ಗವಿಟ್ಟು ಶಾಂತ ಮನಸ್ಸಿನಿಂದ ಆತ್ಮಾನುಶೀಲನೆಗೆ ಯೋಗ್ಯ. ಶನಿ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ 108 ಬಾರಿ ಜಪ ಮಾಡಿದರೆ ಶಕ್ತಿಯ ಸುಧಾರಣೆ. ಅಪಹಾರವಿಲ್ಲದ ದಾನ ಅಥವಾ ಎಳ್ಳು, ನಾರು, ಲೋಹದ ವಸ್ತುಗಳನ್ನು ದಾನ ಮಾಡುವುದರಿಂದ ಉತ್ತಮ ಶನಿ ಫಲ ದೊರೆಯುವುದು. ಪ್ರಾರ್ಥನೆಗೆ ಸಮಯ ಮೀಸಲಿಟ್ಟರೆ ಮನಸ್ಸು ಶುದ್ಧವಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ನಿಮ್ಮ ಚುರುಕುತನ, ಸಂವಹನ ಹಾಗೂ ಚತುರತೆಯ ಸಂಕೇತ. ಈ ದಿನದ ಪ್ರಮುಖ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಅನುಕೂಲತೆ ನಿಮ್ಮ ಭಾಗ್ಯವನ್ನು ಹೆಚ್ಚಿಸಬಲ್ಲದು. ಅದೃಷ್ಟದ ಬಣ್ಣ ಹಳದಿ, ಬುದ್ಧಿಮತ್ತೆ ಮತ್ತು ಚುಟುಕುತನವನ್ನು ಪ್ರತಿಬಿಂಬಿಸುವ ಬಣ್ಣ. ಇಂದು ಹಳದಿ ಬಣ್ಣದ ಉಡುಪು ಅಥವಾ ಎಲೆಯಾದರೂ ಹಳದಿ ಬಣ್ಣದ ವಸ್ತುವಿನ ಬಳಕೆಯಿಂದ ಧೈರ್ಯ, ಚೈತನ್ಯ ಹೆಚ್ಚಬಹುದು. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:20. ಈ ಸಮಯವು ವಿಶೇಷ ಚಟುವಟಿಕೆ, ಉಪಕ್ರಮಗಳು, ಕೆಲಸದ ಪ್ರಾರಂಭ ಅಥವಾ ದೇವತಾ ಆರಾಧನೆಗೆ ಅನುಕೂಲಕರ. ಶಕ್ತಿಯ ಸಕಾರಾತ್ಮಕ ಹೊರಸೂಸುವ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಸ್ವಭಾವದ ಸ್ಪಷ್ಟತೆ, ಭಾವನಾತ್ಮಕ ಚಾಚುಪಚ್ಚತೆ ಮತ್ತು ಕುಟುಂಬಪರ ದೃಷ್ಟಿಕೋನದಿಂದ ದಿನವನ್ನು ಆರಂಭಿಸುತ್ತಾರೆ. ಶನಿಗ್ರಹನ ಶನಿವಾರದ ಪ್ರಭಾವದಿಂದಾಗಿ ಅಂತರ್ಮುಖತೆ ಹೆಚ್ಚಾಗಬಹುದು. ಹಳೆಯ ವಿಚಾರಗಳು ಮತ್ತೆ ಮನಸ್ಸನ್ನು ಮುಟ್ಟಬಹುದು. ಅಂತೆಯೇ ಹೊಸ ಚಿಂತನೆಗಳಿಗೂ ಬಾಗಿಲು ತೆರೆದಿರುತ್ತದೆ. ಮನಸ್ಸು ಭಾರವಾಗಿರುವಂತಹ ಅನುಭವಗಳು ಬರಬಹುದು. ಆದರೂ ನೀವೇ ನಿಮಗೆ ಶಕ್ತಿ ನೀಡುವ ಶಕ್ತಿಯಾಗಿರುವಿರಿ ಎಂಬ ಧ್ಯಾನದೊಂದಿಗೆ ದಿನದ ಶುಭಾರಂಭ ಮಾಡುವುದು ಬಹುಮುಖ ಫಲ ನೀಡುತ್ತದೆ. ಕೆಲವು ನಿರ್ಧಾರಗಳ ಬಗ್ಗೆ ತಾಳ್ಮೆಯ ಪರೀಕ್ಷೆ ಎದುರಾಗಬಹುದು. ವೈಯಕ್ತಿಕ ಪ್ರಗತಿಯ ಬಗ್ಗೆ ಯೋಚನೆ ಮಾಡುವ ದಿನವಾಗಿದ್ದು, ಈ ವೇಳೆಯಲ್ಲಿ ತೆಗೆದುಕೊಳ್ಳುವ ತೀರ್ಮಾನಗಳು ದೀರ್ಘಕಾಲಿಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ದೂರದ ಸಂಬಂಧಗಳ ಪುನಃಸ್ಥಾಪನೆಯ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ವಾತಾವರಣ ಬಹುಶಃ ನಿಶ್ಶಬ್ದ, ಗಂಭೀರವಾಗಿರಬಹುದು. ಸಹೋದ್ಯೋಗಿಗಳ ತಾಳ್ಮೆಯ ಕೊರತೆ, ಪ್ರಕ್ರಿಯೆಗಳ ವಿಳಂಬ, ನಿರ್ಧಾರಗಳ ಅಸ್ಪಷ್ಟತೆ ನಿಮ್ಮ ಕಾರ್ಯದ ಶ್ರೇಯಸ್ಸಿಗೆ ಅಡ್ಡಿಯಾಗಬಹುದು. ಈ ಹಂತದಲ್ಲಿ ನಿಮ್ಮ ನಿರಂತರ ಶ್ರಮ ಮತ್ತು ಧೈರ್ಯದ ತಾಳ್ಮೆ ಮುಖ್ಯ. ಹಿರಿಯರೊಂದಿಗೆ ನಿರ್ವಹಣೆಯಲ್ಲಿ ಗೌರವ, ಸಮಯ ಪಾಲನೆ ಮತ್ತು ಸ್ಪಷ್ಟ ಸಂವಹನ ಅತ್ಯಗತ್ಯ. ಕೆಲವು ಕೆಲಸಗಳು ಅಪೂರ್ಣವಾಗಿ ಉಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರಾಧಾನ್ಯತೆ ನೀಡುವ ಕ್ರಮದಲ್ಲಿ ಕಾರ್ಯತತ್ಪರತೆಯಿಂದ ಕಾರ್ಯ ನಿರ್ವಹಿಸಬೇಕು. ಉದ್ಯಮಿಗಳಿಗೆ ಸಂವೇದನಾಶೀಲ ವ್ಯವಹಾರಗಳು ಅಥವಾ ಶುಲ್ಕ ಸಂಬಂಧದಲ್ಲಿ ತಾಳ್ಮೆ ಅಗತ್ಯ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಹೊಸ ಒಪ್ಪಂದಗಳಿಗೆ ಇಂದೇ ಸಹಿ ಮಾಡುವುದಿಲ್ಲದಿರುವುದು ಒಳಿತು. ಬದಲಿಗೆ ದಾಖಲೆ ಪರಿಶೀಲನೆ ಮತ್ತು ಯೋಜನೆಯ ವಿಮರ್ಶೆಗೆ ದಿನ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಅತಿ ಅವಶ್ಯ. ನಿಗದಿತ ಆದಾಯವಿದ್ದರೂ ಅನಿರೀಕ್ಷಿತ ಖರ್ಚುಗಳು ಒತ್ತಡ ತರಬಹುದು. ವೈದ್ಯಕೀಯ, ಮನೆ ವ್ಯವಹಾರ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಸಂಭವಿಸಬಹುದು. ಈ ಕಾರಣದಿಂದಾಗಿ ಹಣದ ವಿನಿಯೋಗದಲ್ಲಿ ತಳಮಳ ತರುತ್ತದೆ. ಹಳೆ ಸಾಲಗಳ ಭಾರವು ಮತ್ತಷ್ಟು ಸ್ಪಷ್ಟವಾಗಬಹುದು. ಇವುಗಳ ನಿಯಂತ್ರಣಕ್ಕೆ ನವ ಪರಿಹಾರ ಕ್ರಮಗಳ ಅಗತ್ಯ ಉಂಟು. ಸಾಲ ಪಾವತಿಗೆ ಹೊಸದೊಂದು ಯೋಜನೆ ರೂಪಿಸಬಹುದಾದ ದಿನ. ಹೂಡಿಕೆಗೆ ಯೋಗ್ಯವಾದ ದಿನವಲ್ಲ. ಸ್ವರ್ಣ, ಜಾಗತಿಕ ಷೇರು ಅಥವಾ ಆಸ್ತಿ ಸಂಬಂಧಿತ ಚಟುವಟಿಕೆಗಳ ಬಗ್ಗೆ ತಾತ್ಕಾಲಿಕವಾಗಿ ನಿರ್ಗಮನೆ ಅಥವಾ ತಡೆಯು ಬಹುಶಃ ಹೆಚ್ಚು ಲಾಭದಾಯಕ. ಖರ್ಚಿನಲ್ಲಿ ಅಳತೆ ಇರಲಿ. ವ್ಯಯದ ಬಗ್ಗೆ ಮನೆಮಂದಿಯೊಡನೆ ಸಂವಾದ ನಡೆಸುವುದು ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ಬಗ್ಗೆ ಗಂಭೀರ ಗಮನ ಅಗತ್ಯ. ನೀರಸತೆ, ಕುಳಿತರಿಂದ ಉಂಟಾಗುವ ಬೆನ್ನು ನೋವು, ಕಣ್ಮುಚ್ಚುವಿಕೆಯಿಂದ ಉಂಟಾಗುವ ತಲೆನೋವು ಇತ್ಯಾದಿ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆಮ್ಲಜನಕದ ಕೊರತೆಯಿಂದ ಉಂಟಾಗುವ ದಿಕ್ಕುಗೊಂಡತನವನ್ನು ಕಳೆಯುವುದು ಮುಖ್ಯ.
ಆಹಾರ ಕ್ರಮದಲ್ಲಿ ಗಾಳಿಯನ್ನು ಉಂಟುಮಾಡುವ ಪದಾರ್ಥಗಳನ್ನು ತಪ್ಪಿಸಿ ಪಾನೀಯಗಳನ್ನು ನಿಯಮಿತವಾಗಿ ಸೇವಿಸಿ. ಜೀರ್ಣಕ್ರಿಯೆ ಸುಧಾರಿಸಲು ಬೆಳಗಿನ ಜಾವದಲ್ಲಿ ತುಳಸಿ ನೀರು ಅಥವಾ ಬೆಲ್ಲಜೀರಿಗೆ ಸೇವನೆ ಉತ್ತಮ. ಶನಿವಾರದಂದು ತೈಲ ಮಸಾಜ್, ಹಸಿವಿನ ನಿಯಂತ್ರಣ, ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸದಿಂದ ಶನಿವಾರದ ಆಂತರಿಕ ಶಕ್ತಿಯ ಶಮನ ಸಾಧ್ಯ. ಮೃದು ತಾಜಾ ಆಹಾರ ಸೇವನೆ ದಿನವನ್ನು ಹಸನಾಗಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ತೀವ್ರ ಸಂವೇದನೆಗಳು ಎದುರಾಗಬಹುದು. ಹಿರಿಯರ ಆರೋಗ್ಯ ಅಥವಾ ಸಂಬಂಧಿತ ಒತ್ತಡವು ಮನಸ್ಥಿತಿಯನ್ನು ಬದಲಾಯಿಸಬಹುದು. ಪತಿ ಪತ್ನಿಯ ನಡುವೆ ಚಿಕ್ಕ ಪುಟ್ಟ ಚರ್ಚೆಗಳು ಗಂಭೀರ ತಿರುವು ತಿರುಗದಂತೆ ಮಾತುಕತೆಯಲ್ಲಿ ಕೌಶಲ್ಯ ಪ್ರದರ್ಶಿಸಿ. ಮಕ್ಕಳ ಕುರಿತು ನಿರ್ಧಾರಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಸಾಧ್ಯತೆ ಇದೆ. ಆರ್ಥಿಕ ಪ್ಲಾನಿಂಗ್ ಅಥವಾ ಸಾಂಸಾರಿಕ ಹೊಣೆಗಾರಿಕೆಗೆ ಸಂಬಂಧಪಟ್ಟ ವಿಚಾರಗಳ ಕುರಿತು ಮನೆಯವರೊಂದಿಗೆ ವಿವರವಾದ ಚರ್ಚೆ ಅಗತ್ಯ. ಅವಿವಾಹಿತರಿಗೆ ಕುಟುಂಬದ ಒತ್ತಡ ಅಥವಾ ನಿರ್ಧಾರ ಕಾತರತೆ ಜಾಸ್ತಿಯಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ತಮ್ಮ ಶಂಕೆಗಳು ಸಂಬಂಧಕ್ಕೆ ಸವಾಲು ತಂದೀತು. ಆದರೆ ಸ್ಪಷ್ಟ ಸಂವಾದ ಮತ್ತು ಭಾವನಾತ್ಮಕ ಪ್ರಾಮಾಣಿಕತೆ ಮೂಲಕ ಮರುಸ್ಥಾಪನೆ ಸಾಧ್ಯ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹ ಶಾಂತಿಯ ಉದ್ದೇಶದಿಂದ ಕಪ್ಪು ವಸ್ತ್ರದ ದಾನ, ಎಳ್ಳುಬೇಳೆ ಮಿಶ್ರಿತ ಅನ್ನದಾನ ಅಥವಾ ಗೋಧಿಯ ಹಿಟ್ಟಿನಿಂದ ತಯಾರಿಸಿದ ದೀಪದಾನ ಮಾಡುವುದು ಶ್ರೇಷ್ಠ. ಶನಿದೇವರ ಸ್ತುತಿ ಮಾಡುವ ಮೂಲಕ ಮನಸ್ಸಿಗೆ ಸ್ಥಿರತೆ ಬರುತ್ತದೆ. ಓಂ ಪ್ರಾಂ ಪ ಡ ರ ಈಂ ಪ ಡ ರ ಔಂ ಸಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಶನಿಗೆ ಅರ್ಪಿತ ಶ್ರದ್ಧೆಯೊಂದಿಗೆ ಮಾಡಿದ ಜಪದಿಂದ ಅಜ್ಞಾತ ಕಳೆವಿನ ಶಕ್ತಿ ಕಡಿಮೆಯಾಗುತ್ತದೆ. ಶನಿವಾರದಂದು ಮನೆಯ ಬಾಗಿಲ ಬಳಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು, ಕಪ್ಪು ತುಪ್ಪದಿಂದ ತಯಾರಿಸಿದ ನೈವೇದ್ಯ ಅರ್ಪಿಸುವುದು ಶನಿಗ್ರಹ ಶಮನಕ್ಕೆ ಕಾರಣವಾಗಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮನೋವೃತ್ತಿಯ ಪರಿವರ್ತನೆ, ಸಂವಹನ ಶಕ್ತಿ ಹಾಗೂ ಆಂತರಿಕ ಚೈತನ್ಯಕ್ಕೆ ಸಂಕೇತ. ದಿನದ ನಿರ್ಣಯಗಳಲ್ಲಿ ಈ ಸಂಖ್ಯೆಗೆ ಸಂಬಂಧಿಸಿದ ಸಮಯಗಳು ಅಥವಾ ಕ್ರಮಗಳ ಬಳಕೆ ಪ್ರೇರಣಾದಾಯಕ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಸಮತೋಲನ, ತಪಸ್ಸು ಹಾಗೂ ಯಥಾರ್ಥದ ಸಂಕೇತ. ಈ ಬಣ್ಣದ ಉಡುಪು ಅಥವಾ ದಿನಚರಿಯಲ್ಲಿ ಈ ಬಣ್ಣವನ್ನು ಬಳಸುವುದರಿಂದ ಶನಿವಾರದ ಶಕ್ತಿ ನಿರೋಧ ಆಗುವುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:15 ಬೆಳಿಗ್ಗೆ 6 ಗಂಟೆ. ಇಂದು ದೇವಪೂಜೆ, ಮಹತ್ವದ ಆಂತರಿಕ ಚಿಂತನೆ, ಹಳೆಯ ಸಂಬಂಧ ಪುನಃಸ್ಥಾಪನೆ ಅಥವಾ ತೀರ್ಮಾನಾತ್ಮಕ ಮಾತುಕತೆಗಳಿಗಾಗಿ ಈ ಸಮಯ ಅನುರೂಪವಾಗಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ಶನಿಗ್ರಹನ ಪ್ರಭಾವ ವಿಶೇಷವಾಗಿ ತಮ್ಮ ಆತ್ಮಸ್ಥೈರ್ಯ, ಗಂಭೀರ ಚಿಂತನೆ ಹಾಗೂ ವ್ಯಕ್ತಿತ್ವದ ಪ್ರಭಾವದೊಂದಿಗೆ ಎದುರಾಗಬಹುದು. ದಿನದ ಆರಂಭದಲ್ಲಿ ಅಲ್ಪ ನಿರಾಸೆ, ಕೆಲವೊಂದು ತಡೆಗಳು ಕಂಡುಬರುವ ಸಾಧ್ಯತೆ ಇದೆ. ಆದರೆ ಮಧ್ಯಾಹ್ನದ ನಂತರ ಈ ಸ್ಥಿತಿಯಲ್ಲಿ ಮೆಲುಕು ಬೀಳಲಿದೆ. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ತೀವ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗಿರುತ್ತದೆ. ಕೆಲವರು ನಿಮ್ಮ ಮುಂದೆ ಗಂಭೀರ ವಿಷಯಗಳನ್ನು ಚರ್ಚಿಸಲು ಬಯಸುತ್ತಾರೆ. ನಿಮ್ಮ ಮಾತು, ನಡವಳಿಕೆಯಲ್ಲಿ ತಾಳ್ಮೆಯು ಮುಖ್ಯ. ಸ್ವಂತ ಮೌಲ್ಯಗಳನ್ನು ಅಳೆಯುವ, ಹಿಂದಿನ ನಿರ್ಧಾರಗಳನ್ನು ಪರಿಗಣಿಸುವ ಹಾಗೂ ಮುಂದಿನ ಗುರಿಗಳಿಗೆ ದಾರಿ ರೂಪಿಸುವ ದಿನವಿದು. ಮನಸ್ಸಿನಲ್ಲಿ ಆಳವಾದ ಆಲೋಚನೆಗಳು ಮೂಡುತ್ತವೆ. ಇವು ನಿಮ್ಮ ಮುಂದಿನ ಬೆಳವಣಿಗೆಯ ಶಿಲಾರೇಖೆಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ದೃಢ ಸಂಕಲ್ಪದಿಂದ ಕೆಲಸಗಳನ್ನು ಮುಗಿಸಲು ಮುಂದಾಗುವಿರಿ. ನಿಮಗೆ ನೀಡಲ್ಪಟ್ಟ ಜವಾಬ್ದಾರಿಗಳನ್ನು ತಾತ್ಕಾಲಿಕವಾಗಿ ಹೇಗಾದರೂ ಮುಗಿಸೋಣ ಎಂಬ ಮನೋಭಾವದಿಂದ ಬದಲಾಗಿ ದೀರ್ಘಕಾಲಿಕ ಶ್ರೇಷ್ಠತೆಯ ದೃಷ್ಟಿಯಿಂದ ನಿರ್ವಹಿಸುವಿರಿ. ಹಿರಿಯರ ಗಮನ ನಿಮ್ಮತ್ತ ಸೆಳೆಯುವುದು ಖಚಿತ. ಕೆಲವರಿಗೆ ಪ್ರಾಮಾಣಿಕ ಶ್ರಮದಿಂದ ಪ್ರೋತ್ಸಾಹ ಅಥವಾ ಸಣ್ಣ ಪ್ರಮೋಷನ್ ಕೂಡ ದೊರೆಯಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತು ಚಲಿಸುವಾಗ ಅಹಂಕಾರ ಅಥವಾ ಗಂಭೀರ ಶಬ್ದ ಬಳಸದಿರುವುದು ಶ್ರೇಯಸ್ಕರ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದಿನ ದಿನದಲ್ಲಿ ಹೊಸ ಸಂಸ್ಥೆಗಳ ಬಗ್ಗೆ ಸಮಗ್ರ ಮಾಹಿತಿ ಸಂಗ್ರಹಿಸಬಹುದು. ಪ್ರತಿಯೊಂದು ಆಯ್ಕೆಗೂ ನಿಮ್ಮ ಆತ್ಮಧ್ವನಿ ಮತ್ತು ಜವಾಬ್ದಾರಿಯ ಸಮನ್ವಯ ಅಗತ್ಯ. ಉದ್ಯಮದಲ್ಲಿ ನೀವು ನಿರ್ಧಾರ ತೆಗೆಯುವ ಮೊದಲು ಲೆಕ್ಕಪತ್ರಗಳ ಪರಿಶೀಲನೆ, ಲಾಭ ನಷ್ಟದ ವಿಶ್ಲೇಷಣೆ ಹಾಗೂ ಗ್ರಾಹಕರ ಅಭಿಪ್ರಾಯವನ್ನು ಪರಿಗಣಿಸುವುದು ಉತ್ತಮ. ವಿಶೇಷವಾಗಿ ಶನಿವಾರದ ಕಾರಣದಿಂದಾಗಿ ಶನಿಗ್ರಹನ ಪ್ರಭಾವದಿಂದ ತಕ್ಷಣದ ಲಾಭಕ್ಕೆ ಗಮನ ಹರಿಸದೆ ದೂರದೃಷ್ಟಿಯಿಂದ ವ್ಯವಹರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಒಂದು ನಿರ್ದಿಷ್ಟ ದೃಷ್ಟಿಕೋನ ಬೆಳೆಸುವ ದಿನವಿದು. ಖರ್ಚು ಮತ್ತು ಆದಾಯದ ನಡುವಿನ ಅಂತರವನ್ನು ಸಮಾನವಾಗಿ ತೂಕ ಮಾಡಬೇಕು. ಇಂದಿನ ದಿನದಲ್ಲಿ ಅನಿರೀಕ್ಷಿತ ಸಾಲ ಅಥವಾ ಹಳೆಯ ಸಾಲದ ಪುನರ್ ತಪಾಸಣೆ ನಡೆಯುವ ಸಂಭವವಿದೆ. ಹಳೆಯ ಸಾಲದ ಮರುಪಾವತಿಗೆ ಅನಿವಾರ್ಯ ಪ್ರಾರಂಭವಿದೆ. ಆದಾಯದ ಮೂಲಗಳಲ್ಲಿ ಏಳಿಗೆಯ ಇಂಗಿತವಿದೆ.
ಆದರೆ ಇದರ ಸ್ಪಷ್ಟ ಪರಿಣಾಮ ಕೆಲ ದಿನಗಳ ನಂತರ ಕಾಣಿಸಬಹುದು. ಹೂಡಿಕೆಯಲ್ಲಿ ತಾಳ್ಮೆ ಮುಖ್ಯ. ಬಂಗಾರ, ರಿಯಲ್ ಎಸ್ಟೇಟ್ ಅಥವಾ ಕೃಷಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆಗಳು ಸ್ಪಷ್ಟ. ಆದರೆ ಯಾವುದಕ್ಕೂ ಕೈ ಹಾಕುವ ಮೊದಲು ನಿಮ್ಮ ಹಣಕಾಸು ಸ್ಥಿತಿಯನ್ನು ಆಳವಾಗಿ ಪರಿಶೀಲಿಸಿ. ಖರ್ಚು ಮಾಡುವಾಗ ತಾತ್ಕಾಲಿಕ ಇಚ್ಛೆಗಳಿಗಿಂತ ಭವಿಷ್ಯಕ್ಕೆ ಆದ್ಯತೆ ನೀಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರ ಮತ್ತು ಮನಸ್ಸು ಎರಡಕ್ಕೂ ಸಮಪಾಲು ಪೋಷಣೆ ಅಗತ್ಯ. ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವದಿಂದಾಗಿ ವಿಶೇಷವಾಗಿ ಹೃದಯ, ಮೂತ್ರಪಿಂಡ ಮತ್ತು ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆಯಿಂದಿರುವುದು ಅಗತ್ಯ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ದೀಪಾವಳಿ ಆಹಾರ ಅಥವಾ ಉಪ್ಪು, ತೈಲಯುಕ್ತ ಪದಾರ್ಥಗಳ ಸೇವನೆ ತಪ್ಪಿಸಬೇಕು. ಮನಸ್ಸಿನಲ್ಲಿ ಮೂಡುವ ತೀವ್ರ ಒತ್ತಡ, ಆತಂಕ ಅಥವಾ ಭಯಗಳ ಕುರಿತು ಧ್ಯಾನ, ಪ್ರಾಣಾಯಾಮದಿಂದ ಶಾಂತಿ ಸಾಧಿಸುವುದು ಶ್ರೇಷ್ಠ. ಹಠಾತ್ ಆಯಾಸ, ನೋವಿನ ಪರಿಸ್ಥಿತಿಗಳಿಂದ ದೂರವಿರುವಂತೆ ದಿನಚರಿಯನ್ನು ರೂಪಿಸಿಕೊಳ್ಳಿ. ಇಂದು ತೂಕ ಎತ್ತುವ ಕೆಲಸ ಅಥವಾ ದೀರ್ಘಕಾಲ ಚಾಲನೆಯಲ್ಲಿರುವ ವಾಹನಗಳಲ್ಲಿ ಪ್ರಯಾಣ ಕಡಿಮೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರೊಂದಿಗೆ ಆರ್ಥಿಕ ಅಥವಾ ಜಾಗ ಸಂಬಂಧಿತ ವಿಷಯಗಳಲ್ಲಿ ಪ್ರಾಮಾಣಿಕ ಮಾತುಕತೆ ನಡೆಯುವುದು ಸಾಧ್ಯ. ಇದು ಕೆಲವೊಮ್ಮೆ ಸ್ಪಷ್ಟ ಭಿನ್ನಾಭಿಪ್ರಾಯಗಳ ರೂಪದಲ್ಲಿಯೂ ಬಣ್ಣಿಸಬಹುದು. ದಂಪತಿಗಳಲ್ಲಿ ಸಂವಾದದಲ್ಲಿ ಸ್ಪಷ್ಟತೆ, ಧೈರ್ಯ ಹಾಗೂ ತಾಳ್ಮೆಯ ಅಗತ್ಯವಿದೆ. ತಮ್ಮ ಭಾಗ್ಯವನ್ನೇ ನಂಬಿದಂತೆ ಎಲ್ಲದರ ಹೊಣೆಬದ್ಧತೆಯನ್ನು ಒಪ್ಪಿಕೊಳ್ಳುವುದು ಸಿಂಹರ ಶ್ರೇಷ್ಠ ಗುಣ. ಅದನ್ನು ಇಂದು ಮೆರೆದರೆ ಸಂಬಂಧ ಸುಧಾರಣೆಗೆ ದಾರಿ ಸಿಗಲಿದೆ. ಮಕ್ಕಳ ವಿದ್ಯಾಭ್ಯಾಸ, ಪಾಠಶಾಲೆಯ ವಿಚಾರ ಅಥವಾ ಅವರ ಆರೋಗ್ಯದ ಬಗ್ಗೆ ಪ್ರಾಮಾಣಿಕ ಗಮನ ಹರಿಸುವ ದಿನವಿದು. ಇಂದು ಮನೆಮಂದಿಯೊಂದಿಗೆ ಸಮಯ ಕಳೆಯುವುದು, ಭಾವನೆ ಹಂಚಿಕೊಳ್ಳುವುದು ಸಂಬಂಧಗಳಿಗೆ ಹೊಸ ಉರಿಮನೆ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಶನಿಗೆ ಪ್ರಾರ್ಥನೆ, ಕಪ್ಪು ಎಳ್ಳಿನಿಂದ ಹೂಮಾಲೆ ಅಥವಾ ಎಳ್ಳಿನ ಎಣ್ಣೆ ದೀಪ, ಜಪ ಮುಂತಾದವುಗಳನ್ನು ಅಭ್ಯಾಸ ಮಾಡುವ ಮೂಲಕ ಶಕ್ತಿಯನ್ನು ಒಳಗೆ ಆಮಂತ್ರಿಸಬಹುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಶನಿ ಬೀಜಮಂತ್ರವನ್ನು 54 ಬಾರಿ ಪಠಿಸಬೇಕು. ಶನಿಗೆ ಸಂಬಂಧಿಸಿದ ದಾನ ಕಾರ್ಯ, ಅಂಧರಿಗೆ ದೀಪ, ಬಟ್ಟೆ ಅಥವಾ ಆಹಾರ ಇಂದು ಫಲಕಾರಿಯಾಗಿದೆ. ಹತ್ತಿರದ ಶನಿ ಮಹಾತ್ಮ ದೇವಸ್ಥಾನ ಅಥವಾ ಹನುಮಂತ ದೇವಾಲಯಕ್ಕೆ ಭೇಟಿ ನೀಡಿ ತೈಲದ ಅಭಿಷೇಕ ಮಾಡಿಸಬಹುದು. ಇದರಿಂದ ದೈವಿ ಶಕ್ತಿಯ ಅನುಗ್ರಹ ದೊರೆಯುವುದು ಸಾಧ್ಯ. ಅದೃಷ್ಟದ ಸಂಖ್ಯೆ 18. ಇಂದು ಈ ಸಂಖ್ಯೆಯು ನಿಮಗೆ ದೈವದ ಸಹಕಾರ, ಶ್ರಮದ ಫಲ ಹಾಗೂ ಆತ್ಮವಿಶ್ವಾಸದ ದಾರಿ ತೋರಿಸುತ್ತದೆ. ಯಾವುದೇ ಮಹತ್ವದ ನಿರ್ಧಾರಕ್ಕೆ ಈ ಸಂಖ್ಯೆಯ ಪ್ರಭಾವವನ್ನು ಪರಿಗಣಿಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಶಕ್ತಿಯ ಸಂಕೇತ. ಇಂದು ಈ ಬಣ್ಣದ ಉಡುಪು, ಹೂವಿನ ಬಳಕೆ ಅಥವಾ ಸಣ್ಣ ವಸ್ತುವಿನ ಸಹಿತ ಪ್ರಯೋಗದಿಂದ ದೈವದ ಅನುಗ್ರಹ ಲಭ್ಯ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಆರಾಧನೆ, ಕಾರ್ಯ ಪ್ರಾರಂಭ, ಸಂಬಂಧ ಚರ್ಚೆ ಅಥವಾ ವಹಿವಾಟುಗಳಿಗೆ ಉತ್ತಮ ಯೋಗವಿದೆ. ಈ ಕಾಲಮಾನದಲ್ಲಿ ಮನಸ್ಸು ನೆಮ್ಮದಿ ಮತ್ತು ನಿರ್ಧಾರ ಶಕ್ತಿಯ ಜೊತೆಗೆ ಇರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹದ ಪ್ರಭಾವದಿಂದಾಗಿ ನೀವು ಹೆಚ್ಚು ಆತ್ಮ ಪರಿಶೀಲನೆಗೆ ಪ್ರೇರಿತರಾಗುವಿರಿ. ನಿಮ್ಮ ಪರಿಶೀಲನೆ ಹಾಗೂ ನಿಯಮ ಪಾಲನೆಯ ಶಕ್ತಿ ಇನ್ನಷ್ಟು ಶಕ್ತಿಶಾಲಿಯಾಗಿ ಸುತ್ತಲಿನವರಿಗೆ ಸ್ಪಷ್ಟವಾದ ದಿಕ್ಕು ನೀಡಲು ಸಾಧ್ಯವಾಗುತ್ತದೆ. ದೈನಂದಿನ ಚಟುವಟಿಕೆಗಳಲ್ಲಿ ಸಮರ್ಪಕತೆ ಮತ್ತು ನಿಖರತೆ ಮುಖ್ಯವಾದಂತೆ ಕಾಣುತ್ತದೆ. ಮೂಲಭೂತ ವಿಚಾರಗಳ ಮೇಲೆ ಹೆಚ್ಚು ಗಮನವಿರಬೇಕು. ಅಸ್ಪಷ್ಟ ವಿಷಯಗಳನ್ನು ಸಮರ್ಥವಾಗಿ ಬಗೆಹರಿಸುವ ಶಕ್ತಿಯು ನಿಮಗಿದೆ. ಆದರೂ ದಿನದ ಪ್ರಾರಂಭದಲ್ಲಿ ಅಲ್ಪ ವಿಳಂಬ, ಸ್ವಲ್ಪ ಗೊಂದಲದ ಸಂದರ್ಭಗಳು ಕಂಡುಬರುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ಶಿಸ್ತು ಈ ಅಡ್ಡಿಗಳನ್ನು ಸುಲಭವಾಗಿ ದಾಟಲು ನೆರವಾಗುತ್ತದೆ. ಬಲವಂತದ ತೀರ್ಮಾನ ಅಥವಾ ಒತ್ತಡದ ಕೆಲಸಗಳನ್ನು ಬಿಡಿಸುವ ಬದಲು ಸಮಯ ಕಳೆಯಿರಿ. ನಿಮ್ಮ ನಿಗದಿತ ಚಟುವಟಿಕೆಗಳಲ್ಲಿ ಶ್ರದ್ಧೆ ಇಟ್ಟರೆ ಉತ್ತಮ ಫಲ ದಕ್ಕುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಕೆಲಸದ ತೂಕ ಹೆಚ್ಚಾಗಬಹುದು. ಇತ್ತೀಚೆಗೆ ಆಲಸದ ಸಮಯದ ನಂತರ ಇಂದು ಚಟುವಟಿಕೆಗಳು ಪುನಃ ವೇಗ ಪಡೆಯಬಹುದು. ಸಹೋದ್ಯೋಗಿಗಳ ಸಹಕಾರವು ನಿಮಗೆ ನಿರೀಕ್ಷಿತವಾಗಿ ಸಿಗದೆ ಸ್ವಲ್ಪ ನಿರಾಸೆ ಉಂಟಾಗಬಹುದು. ಆದರೂ ನೀವು ನಿಮ್ಮ ಕ್ರಮಬದ್ಧ ಕಾರ್ಯಪಟುತೆಯಿಂದ ಕೆಲಸ ಪೂರೈಸಬಹುದು. ಹೊಸ ಪ್ರಾಜೆಕ್ಟ್ ಆರಂಭಿಸುವ ಬಗ್ಗೆ ಪೂರಕ ಯೋಚನೆ ಮಾಡುವುದು ಉತ್ತಮ. ಹಿರಿಯ ಅಧಿಕಾರಿಗಳ ಮುಂದೆ ನಿಮ್ಮ ಪ್ರಾಮಾಣಿಕ ಕಾರ್ಯಶೈಲಿ ಮೆಚ್ಚುಗೆಗೆ ಪಾತ್ರವಾಗಬಹುದು. ಅರ್ಜಿ, ದಾಖಲೆ ಪತ್ರಗಳ ತಿದ್ದಾಟಗಳು ಅಥವಾ ತಾಂತ್ರಿಕ ಪ್ರಕ್ರಿಯೆಗಳ ತಪಾಸಣೆ ಇತ್ಯಾದಿಗಳಲ್ಲಿ ಹೆಚ್ಚು ಸಮಯ ಕಳೆಯುವ ಸಂಭವವಿದೆ. ವ್ಯವಹಾರ ನಡೆಸುತ್ತಿರುವವರು ಖಾತಾ ಪರಿಶೀಲನೆ, ಬಾಕಿ ವಸೂಲಿ,
ಹಳೆಯ ಗ್ರಾಹಕರ ಸಂಪರ್ಕ ಪುನಃಸ್ಥಾಪನೆ ಇತ್ಯಾದಿಗಳಲ್ಲಿ ಯಶಸ್ಸು ಕಾಣಬಹುದು. ಹೊಸ ವ್ಯವಹಾರ ಅಥವಾ ಹೊಸ ಪಾಲುದಾರಿಯ ಪ್ರಸ್ತಾವನೆ ಬಂದರೆ ಅದನ್ನು ತಾಳ್ಮೆಯಿಂದ ಪರಿಗಣಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇದೆ. ಆದರೆ ಈ ದಿನ ಖರ್ಚು ಹಾಗೂ ಲಾಭ ಎರಡೂ ಸಮಪಾತವಾಗಿರುವುದರಿಂದ ನಿರ್ಧಾರಗಳನ್ನು ಆಲೋಚಿಸಿ ತೆಗೆದುಕೊಳ್ಳುವುದು ಸೂಕ್ತ. ಮನೆಯ ಅಗತ್ಯಕ್ಕೆ ಸಂಬಳದಿಂದ ಬೇರೆಯೇ ಮೀಸಲಿಡುವುದು ಉತ್ತಮ. ಚಿಕ್ಕದಾದ ಹೂಡಿಕೆಗಳಿಂದ ಲಾಭದ ಸಾಧ್ಯತೆ ಇದೆ. ಆದರೆ ದೊಡ್ಡ ಹೂಡಿಕೆ, ಸಾಲ ಅಥವಾ ಹೊಸ ಖಾತೆ ತೆರೆಯುವ ನಿರ್ಧಾರಗಳನ್ನು ಮುಂದಕ್ಕೆ ಹಾಕುವುದು ಉತ್ತಮ. ಹಿಂದಿನ ಸಾಲ ತೀರಿಸುವ ಬಗ್ಗೆ ಯೋಚನೆಗೆ ಉತ್ತಮ ಸಮಯ. ಆರ್ಥಿಕ ಯೋಜನೆಗಳಲ್ಲಿ ಸ್ಥಿರತೆ ಸಾಧಿಸುವ ದಿನ. ಅಪರಿಚಿತರಿಂದ ಹಣಕಾಸಿನ ಸಲಹೆಗಳಿಗೆ ಕಡಿವಾಣ ಹಾಕಿ. ನಿಮ್ಮ ಶ್ರಮದಿಂದ ಬಂದ ಸಂಪತ್ತನ್ನು ಸುರಕ್ಷಿತವಾಗಿ ಬಳಸಿ. ವಿದ್ಯುತ್, ನ್ಯೂಟ್ರಿಷನ್ ಅಥವಾ ವೈದ್ಯಕೀಯ ಸಂಬಂಧಿತ ಕ್ಷೇತ್ರಗಳಲ್ಲಿರುವವರಿಗೆ ಹಣಕಾಸಿನಲ್ಲಿ ಸ್ವಲ್ಪ ನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಒಂದು ಮಿತಿಗೊಳಿಸಿದ ಸ್ಥಿತಿ ಇರುವುದು. ಇತ್ತೀಚೆಗೆ ನಿರ್ಲಕ್ಷಿಸಿದ ಆಹಾರ ಶೈಲಿ, ನಿದ್ರೆ ಕೊರತೆಗಳ ಪರಿಣಾಮ ಇಂದು ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜೀರ್ಣಶಕ್ತಿ, ಹೊಟ್ಟೆ, ದೇಹದ ಹಿಂಭಾಗ ಅಥವಾ ಕತ್ತು ನೋವುಗಳು ಸಮಸ್ಯೆಯಾಗಿ ಕಾಣಬಹುದು. ಇಂದು ಹೆಚ್ಚು ಒತ್ತಡದ ಚಟುವಟಿಕೆಗಳಿಗೆ ತೊಡಗದೆ ವಿಶ್ರಾಂತಿ ಮತ್ತು ಸರಳ ಆಹಾರ ಸೇವನೆ ಮಾಡುವುದು ಶ್ರೇಷ್ಠ. ತಾಜಾ ಹಣ್ಣು, ನುಗ್ಗಿನಕಾಯಿ, ಎಳ್ಳಿನ ಎಣ್ಣೆ ಬಳಕೆಯಿಂದ ಆರೋಗ್ಯದಲ್ಲಿ ಉತ್ತಮತೆ ಪಡೆಯಬಹುದು. ಯೋಗ, ಪ್ರಾಣಾಯಾಮ, ಶ್ವಾಸ ಕಸರತ್ತುಗಳಿಂದ ಮನಸ್ಸಿನ ಶಾಂತಿಯು ಸುಲಭವಾಗಿ ಸಾಧ್ಯ. ಈ ದಿನದ ಶನಿಗ್ರಹದ ಪ್ರಭಾವದಿಂದಾಗಿ ಶ್ವಾಸಕೋಶ ಮತ್ತು ಸಾಂದ್ರತೆಯ ಸಮಸ್ಯೆಗೆ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ನಿಮಗೆ ಪೂರ್ಣ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಹಚರರ ಹಿತಚಿಂತನೆಗಳ ಬಗ್ಗೆ ನೀವು ಇಂದು ಜವಾಬ್ದಾರಿ ವಹಿಸಬೇಕಾಗಬಹುದು. ಭವಿಷ್ಯದ ಯೋಜನೆಗಳ ಬಗ್ಗೆ ಕುಟುಂಬದವರೊಂದಿಗೆ ಚರ್ಚಿಸಲು ಇದು ಸೂಕ್ತ ದಿನ. ಮದುವೆ ವಿಚಾರಗಳು ಅಥವಾ ಸಂಬಂಧಿತ ಪರಿಚಯಗಳಲ್ಲಿ ಧನಾತ್ಮಕ ಬೆಳವಣಿಗೆಗಳು ಸಂಭವಿಸಬಹುದು. ವೈವಾಹಿಕ ಬದುಕಿನಲ್ಲಿ ಸಹಜ ಸಹಕಾರ, ಆಪ್ತತೆ ಇರಬಹುದಾದ ದಿನ. ಪ್ರೇಮ ಸಂಬಂಧ ಹೊಂದಿರುವವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಬಲ್ಲರು. ಹಿರಿಯರ ಮಾತು ಕೇಳಿ ನಡೆಸಿದರೆ ದಿನದ ಗತಿಯು ಉತ್ತಮವಾಗಿರುತ್ತದೆ. ಯಾರೊಂದಿಗೆ ವಾದಕ್ಕೆ ಹೋಗದೆ ಶಾಂತಿಯುತವಾಗಿ ಮುನ್ನಡೆಯುವುದು ಕುಟುಂಬ ಸೌಹಾರ್ದಕ್ಕೆ ದಾರಿ ಮಾಡಿಕೊಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹಣ ಶಕ್ತಿಯನ್ನು ಸಮತೋಲನದಲ್ಲಿರಿಸಲು ಶನಿಗೆ ಪೂಜೆ, ಎಳ್ಳಿನ ಎಣ್ಣೆ ದೀಪವನ್ನೆಲ್ಲ ಹಚ್ಚುವುದು ಉತ್ತಮ. ಬಡವರಿಗೆ ಆಹಾರ, ವಸ್ತ್ರ, ಹಣ್ಣುಗಳನ್ನು ದಾನ ಮಾಡುವುದು ಶ್ರೇಷ್ಠ. ಶನಿಗೆ ಶ್ಲೋಕ: ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ ಶನಿಗ್ರಹ ಶಾಂತಿಗಾಗಿ ಉಪಯೋಗಿಸಿ. ನಿಮ್ಮ ಮನಸ್ಸಿಗೆ ಧೈರ್ಯ, ದೃಢತೆ ತರಲು ಕಪ್ಪು ಉಪ್ಪು ಅಥವಾ ಎಳ್ಳಿನ ತೈಲದ ಅಭಿಷೇಕವನ್ನು ಶನಿದೇವರಿಗೆ ಸಲ್ಲಿಸಬಹುದು. ಮಧ್ಯಾಹ್ನದ ವೇಳೆಗೆ ಶನಿವಾರದ ಶಕ್ತಿ ಯೋಗ್ಯವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 4. ಇದು ಶನಿವಾರದ ಸ್ಥಿರತೆಯ ಸಂಕೇತ. ನಿಮಗೆ ಇಂದು ಇತರರಿಗಿಂತ ಸ್ಪಷ್ಟ ಗುರಿ ಇರುತ್ತದೆ. ಎಲ್ಲಾ ಕೆಲಸಗಳಲ್ಲಿ ಈ ಸಂಖ್ಯೆಯ ಚಿಹ್ನೆ ನಿಮಗೆ ಪುಷ್ಕಲ ಸದುಪಯೋಗ ನೀಡಬಹುದು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ಶಿಷ್ಟತೆ, ಆತ್ಮಚಿಂತನ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಪಿನಿಂದ ಉತ್ತಮ ಶಕ್ತಿಯ ಅನುಭವ ಸಾಧ್ಯ. ಶುಭ ಸಮಯ ಬೆಳಿಗ್ಗೆ 10:30 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆ, ಗಂಭೀರ ಚರ್ಚೆಗಳು ಅಥವಾ ಆರ್ಥಿಕ ನಿರ್ಧಾರಗಳಿಗಾಗಿ ಅತ್ಯಂತ ಅನುಕೂಲ. ಶನಿ ಪೂಜೆಯ ಫಲವು ಈ ವೇಳೆಗೆ ಹೆಚ್ಚು ಸಿದ್ಧವಾಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹಣ ಪ್ರಭಾವವು ತುಲಾ ರಾಶಿಯವರ ಮೇಲೆ ಆಂತರಿಕವಾಗಿ ಚಿಂತನೆ, ಸಂಯಮ ಮತ್ತು ನಿರ್ಧಾರಗಳಲ್ಲಿ ನಿಖರತೆಯನ್ನು ತರುವ ಪ್ರಯತ್ನ ಮಾಡುತ್ತದೆ. ದಿನದ ಆರಂಭದಲ್ಲಿ ಮನಸ್ಸಿನಲ್ಲಿ ಅನಿರ್ಣಯ, ಅಲ್ಪ ನಿರಾಸೆ ಅಥವಾ ಕುಂಠಿತ ಭಾವನೆಗಳು ಕಾಣಿಸಬಹುದು. ಆದರೆ ನೀವು ತಾಳ್ಮೆಯಿಂದ ಮುಂದುವರಿದು ಹೋಗಿದರೆ ದಿನದ ಮಧ್ಯಭಾಗದಿಂದ ಶಕ್ತಿ ಹಾಗೂ ಉತ್ಸಾಹದ ಪ್ರಭಾವ ಸ್ಪಷ್ಟವಾಗುತ್ತದೆ. ಸಮತೋಲನದ ಸಂಕೇತವಾದ ಈ ರಾಶಿಯವರು ಇಂದು ತಮ್ಮ ವಿಶ್ಲೇಷಣಾ ಶಕ್ತಿಯನ್ನು ಸದ್ಬಳಕೆ ಮಾಡಿದರೆ ವ್ಯಕ್ತಿತ್ವವನ್ನು ಮೆರೆದಂತೆ ತೋರಿಸಬಹುದು. ಯಾರ ಮೇಲೂ ಹೆಚ್ಚಾದ ನಿರೀಕ್ಷೆ ಇಟ್ಟುಕೊಳ್ಳದೆ ವ್ಯಕ್ತಿಯ ಶಕ್ತಿ ಮತ್ತು ದೌರ್ಬಲ್ಯ ಎರಡನ್ನೂ ಒಪ್ಪಿಕೊಳ್ಳುವ ದೃಷ್ಟಿಕೋನ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸ್ವಲ್ಪ ಒತ್ತಡದ ಪರಿಸ್ಥಿತಿ ಎದುರಾಗಬಹುದು. ವಿಶೇಷವಾಗಿ ಸಹೋದ್ಯೋಗಿಗಳೊಂದಿಗೆ ಅಥವಾ ಮೇಲಧಿಕಾರಿಗಳೊಂದಿಗೆ ಸಂವಹನದ ಅಸಮಂಜಸತೆ ಉಂಟಾಗಬಲ್ಲದು. ನಿಷ್ಠೆ ಮತ್ತು ಸಮಯ ಪಾಲನೆಯಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಪ್ರಶಸ್ತಿಗಳ ನಿರೀಕ್ಷೆಯಲ್ಲಿ ದುಡಿಯುವ ಬದಲು
ಕಾರ್ಯಪಟುತೆಯನ್ನು ತೋರಿಸುವುದು ಮುಖ್ಯ. ಹಿರಿಯರ ಸಲಹೆಗಳನ್ನು ಮೀರಿ ನಡೆಯಬಾರದು. ಎಲ್ಲರೊಂದಿಗೆ ಸಮನ್ವಯದಿಂದ ನಡೆದುಕೊಂಡರೆ ದೀರ್ಘಾವಧಿಯ ನಂಬಿಕೆಯನ್ನು ಸಂಪಾದಿಸಬಹುದು. ವ್ಯಾಪಾರಗಳಲ್ಲಿ ಪಾಲುದಾರರೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲಾ ನಿಯಮಾವಳಿಗಳನ್ನು ಸರಿಯಾಗಿ ಓದಿ. ಇಂದು ಯಾವುದೇ ಮಾಲಿನ್ಯ ಅಥವಾ ಕಾನೂನು ಸಂಬಂಧಿತ ಸಮಸ್ಯೆಗಳ ವಿರುದ್ಧ ಎಚ್ಚರಿಕೆಯಿಂದ ಇರುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸಮತೋಲನದಲ್ಲಿದೆ. ಆದರೆ ಹೊಸ ಹಣದ ಪ್ರಸರಣವನ್ನು ತಡೆಹಿಡಿಯುವ ಶಕ್ತಿ ಶನಿಗ್ರಹದಿಂದ ಬರಬಹುದು. ಹಳೆ ಬಾಕಿಗಳನ್ನು ವಸೂಲಿ ಮಾಡುವ ಪ್ರಯತ್ನ ಯಶಸ್ವಿಯಾಗಬಹುದು. ಆದರೆ ಹೊಸ ಸಾಲ ಅಥವಾ ಉಚಿತ ಹಣದ ನಿರೀಕ್ಷೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬಾರದು. ಉಡುಪಿನ ಖರ್ಚು, ಅಲಂಕಾರದ ಖರೀದಿ ಅಥವಾ ಅಲಸಿಕೆಗೊಳಗಾಗುವ ಖರ್ಚುಗಳಿಗೆ ಮನಸ್ಸು ತಿರುಗಬಹುದು. ಆದರೆ ಈ ಎಲ್ಲ ವ್ಯಯಗಳಲ್ಲಿ ನಿಯಂತ್ರಣವೇ ಕೀಲಿ. ಆರ್ಥಿಕ ದೃಷ್ಟಿಯಿಂದ ದಿನದ ಉತ್ತರಾರ್ಧದಲ್ಲಿ ಸೌಮ್ಯತೆಯು ಹೆಚ್ಚಾಗಲಿದೆ. ಆಸ್ತಿ ಸಂಬಂಧಿತ ವ್ಯವಹಾರಗಳ ಕುರಿತು ಚರ್ಚಿಸಲು ಇದು ಸೂಕ್ತ ದಿನವಲ್ಲ. ಬದಲಾಗಿ ಹಣದ ನಿರ್ವಹಣೆಗೆ ಸಂಬಂಧಿಸಿದ ಪೂರ್ವ ಪ್ಲಾನಿಂಗ್, ಉಳಿತಾಯದ ಮಾರ್ಗ ಮತ್ತು ಯೋಜನೆ ರೂಪಿಸುವುದರಲ್ಲಿ ಹೆಚ್ಚು ಪರಿಣಾಮಶೀಲತೆ ಕಾಣಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಆಯಾಸ, ನಿದ್ರಾಹೀನತೆ ಮತ್ತು ಬಾಯಿಗೆ ಸಂಬಂಧಿಸಿದ ತೊಂದರೆಗಳು ಸಂಭವಿಸಬಹುದು. ಮನಸ್ಸಿನ ಒತ್ತಡದಿಂದ ಹೊಟ್ಟೆ ಅಥವಾ ಚರ್ಮ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಕೆಲವರಿಗೆ ಸೈನಸ್ ಅಥವಾ ಕಣ್ಣಿನ ನೋವಿನಂತೆ ಕಿರಿಕಿರಿ ತೊಂದರೆಗಳು ಕಾಣಿಸಬಹುದು. ಆಹಾರದ ಶಿಸ್ತು ಹಾಗೂ ನೀರಿನ ಸೇವನೆ ಮುಖ್ಯ. ನೇರವಾಗಿ ಯೋಗ, ಪ್ರಾಣಾಯಾಮ ಹಾಗೂ ಶನಿಗೆ ಸಂಬಂಧಿಸಿದ ಪ್ರಾರ್ಥನೆಯ ಮೂಲಕ ಶರೀರ ಶಾಂತಿಗೊಳ್ಳಬಹುದು. ಮದ್ಯಪಾನ ಅಥವಾ ಎಳೆಯಾದ ಆಹಾರ ಪದಾರ್ಥಗಳನ್ನು ಇಂದು ತಪ್ಪಿಸುವುದು ಉತ್ತಮ. ಹೃದಯ ಅಥವಾ ಶ್ವಾಸಕೋಶ ಸಮಸ್ಯೆ ಇರುವವರು ಹಾಳಾದ ವಾತಾವರಣ ಅಥವಾ ಧೂಮಪಾನದಿಂದ ದೂರವಿರುವುದು ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಸಂಸಾರಿಕ ಜವಾಬ್ದಾರಿಗಳು, ಮನೆಯ ಹಿರಿಯರ ಮಾತು, ಮಕ್ಕಳ ಶಿಕ್ಷಣ ಮುಂತಾದವುಗಳಿಗೆ ಪ್ರಾಮುಖ್ಯತೆ ನೀಡುವ ಅಗತ್ಯವಿದೆ. ದಾಂಪತ್ಯ ಜೀವನದಲ್ಲಿ ಏರಿಳಿತಗಳ ಸಾಧ್ಯತೆ ಇದ್ದರೂ ಸಂವಹನದಲ್ಲಿ ಸ್ಪಷ್ಟತೆ ಇಟ್ಟರೆ ಪಾರಾಗಬಹುದು. ಪತ್ನಿ ಪತಿಗೆ ಹೆಚ್ಚಿನ ಸಮಯ ನೀಡಿ ಅವರ ಮಾತುಗಳನ್ನು ಕೇಳಿ. ಸಹಾನುಭೂತಿಯು ಇಲ್ಲದ ಸಂಬಂಧ ಇಂದು ತೀವ್ರವಾಗಿ ಮಂಕಾಗಬಹುದು. ಸಂಬಂಧಿತ ಬದ್ಧತೆ, ಶ್ರದ್ಧೆ ಮತ್ತು ಸಮಯದ ಹೂಡಿಕೆ ಈಗ ಅಗತ್ಯ. ವಿವಾಹ ಯೋಚನೆಯಲ್ಲಿರುವವರಿಗೆ ಇಂದು ಪ್ರಸ್ತಾವನೆಗಳನ್ನು ತಿಳಿದುಕೊಳ್ಳಲು ಉತ್ತಮ ದಿನ. ಕುಟುಂಬದ ಸದಸ್ಯರ ಒಪ್ಪಿಗೆ ಪಡೆದು ಮುಂದೆ ಸಾಗಿದರೆ ಉತ್ತಮ ಫಲ ದೊರೆಯುವುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹ ಶಕ್ತಿಯು ನಿಮ್ಮ ಆಂತರಿಕ ಶಾಂತಿ ಮತ್ತು ಸಮತೋಲನದ ಪರೀಕ್ಷೆಗೆ ಇರುತ್ತದೆ. ಈ ದಿನದ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಶನಿ ಪ್ರಾರ್ಥನೆ, ದಾನ ಮತ್ತು ಅಧ್ಯಾತ್ಮ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಹಿತಕರ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಶನಿ ಬೀಜ ಮಂತ್ರವನ್ನು 27 ಬಾರಿ ಪಠಿಸಿದರೆ ಶಕ್ತಿಯ ಸಮತೋಲನ ಹೆಚ್ಚುತ್ತದೆ. ಜರುಗಿದ ತಪ್ಪುಗಳಿಗೆ ಕ್ಷಮೆಯಾಚನೆ, ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ನಿರ್ಲಿಪ್ತ ಮನಸ್ಥಿತಿ ಇವೆಲ್ಲವೂ ಶನಿಗೆ ಅನುಗ್ರಹ ಪಡೆಯುವ ಮಾರ್ಗವಾಗುತ್ತವೆ. ಅದೃಷ್ಟದ ಸಂಖ್ಯೆ 6. ಇಂದು ಶನಿವಾರದ ಶಕ್ತಿಯ ಅಡಿಯಲ್ಲಿ 6ನೇ ಸಂಖ್ಯೆಯ ಮನಸ್ಸಿನ ಸಮತೋಲನ, ಸಾಮಾಜಿಕ ಸಂಬಂಧಗಳು ಹಾಗೂ ಸೌಂದರ್ಯದ ಪ್ರತೀಕ. ಈ ಸಂಖ್ಯೆಯ ತತ್ವವನ್ನು ದಿನಪೂರ್ತಿ ಜೀರ್ಣಿಸಿಕೊಳ್ಳಿ. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣವು ನೆಪಥ್ಯದ ಶಕ್ತಿ, ಗಂಭೀರ ಚಿಂತನ ಮತ್ತು ಸ್ಥೈರ್ಯದ ಸಂಕೇತ. ಇಂದು ಈ ಬಣ್ಣ ಧರಿಸಿದರೆ ಕಾರ್ಯಕ್ಷಮತೆ ಹಾಗೂ ಸಮತೋಲನ ಹೆಚ್ಚಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯಾಹ್ನ 2:10. ಈ ಸಮಯವು ಸಂಪತ್ತು ನಿರ್ವಹಣೆ, ಸಂಬಂಧ ಸುದೃಢೀಕರಣ ಹಾಗೂ ಪ್ರಾರ್ಥನೆಗಾಗಿ ಅನುಕೂಲವಾಗುತ್ತದೆ. ಈ ಹೊತ್ತಿನಲ್ಲಿ ನಿಯಮಿತ ಉಪಾಯ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರವಾದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ದ್ವಂದ್ವಗಳಿರುವುದು ಸಹಜ. ಆಂತರಿಕ ಶಕ್ತಿಯ ಶೋಧನೆ ಹಾಗೂ ಸ್ವಮೌಲ್ಯಮಾಪನ ಮಾಡುವ ದಿನವಿದು. ಕೆಲವು ವಿಷಯಗಳಲ್ಲಿ ತಾತ್ಕಾಲಿಕ ದಿಗ್ಭ್ರಮೆ ಉಂಟಾದರೂ ನಿಮ್ಮ ಸ್ಥಿರ ಚಿಂತನೆ ಹಾಗೂ ತೀಕ್ಷ್ಣ ಒಳನೋಟದಿಂದ ಅದನ್ನು ಸುಲಭವಾಗಿ ನಿವಾರಿಸಬಹುದು. ಇನ್ನು ನೀವು ಮಾಡಿದ ಕೆಲಸಗಳು ತಕ್ಷಣ ಫಲ ನೀಡದೇ ಇದ್ದರೂ ಭವಿಷ್ಯದಲ್ಲಿ ಬಲವಾದ ಪಾಯ್ದಾಣವನ್ನು ರೂಪಿಸುವವು. ಶನಿಗ್ರಹನ ಪ್ರಭಾವದಿಂದ ಕೆಲವೊಂದು ಹಳೆಯ ವಿಚಾರಗಳು ಮರುಜಾಗೃತಿಯಾಗಬಹುದು. ಮನಸ್ಸು ತಕ್ಷಣ ಪ್ರತಿಕ್ರಿಯೆ ನೀಡುವ ಬದಲು ವಿಷಯವನ್ನು ಆಳವಾಗಿ ವಿಶ್ಲೇಷಿಸುವ ಶಕ್ತಿ ಬೇಕಾಗಿರುವುದು ಇಂದು ಪ್ರಮುಖ. ತಾಳ್ಮೆ, ಶ್ರದ್ಧೆ ಹಾಗೂ ಶ್ರಮದಿಂದ ದಿನ ಸಾಗಿಸಿದರೆ ಉತ್ತಮ ನೈತಿಕ ಬಲವನ್ನು ಹೊಂದಲು ಸಾಧ್ಯವಿದೆ. ನಿಮ್ಮ ನಿರ್ಧಾರಗಳ ಮೇಲೆ ಇತರರ ಪ್ರಭಾವವನ್ನು ಕಡಿಮೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನೀವು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಕೆಲವರು ನಿಮ್ಮ ನಿರ್ಧಾರ ಶಕ್ತಿಯನ್ನು ಪ್ರಶ್ನಿಸಬಹುದು.
ಆದರೆ ನೀವು ಯುಕ್ತಿ ಹಾಗೂ ಅನುಭವದ ಆಧಾರದಲ್ಲಿ ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡಿದರೆ ನಿಮ್ಮ ಸ್ಥಾನವನ್ನು ಮೀರಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಬಹುದು. ಹೊಸ ಯೋಜನೆಗಳಿಗೆ ನಿಜವಾದ ಮೌಲ್ಯ ಸಿಗುವುದಿಲ್ಲದ ಕಾರಣ ಅವುಗಳನ್ನು ಇಂದು ಬಹಿರಂಗಪಡಿಸಬೇಡಿ. ಕೆಲಸದ ಸ್ಥಳದಲ್ಲಿ ನಿರ್ಣಾಯಕ ಮಾತುಕತೆಗಳು ಸಾಧ್ಯವಿರುವೆ. ಸ್ಪಷ್ಟ ಸಂವಹನ ಮತ್ತು ಸತ್ಯನಿಷ್ಠೆ ಇಂದು ಯಶಸ್ಸಿನ ಮಾರ್ಗ. ವಾಣಿಜ್ಯದಲ್ಲಿರುವವರು ಬಾಕಿ ಹಣ ಸಂಗ್ರಹಿಸುವ, ಷೇರುಗಳ ಪರಿಶೀಲನೆ ಅಥವಾ ಉದ್ಯೋಗಿಗಳಿಗೆ ಹೊಣೆಗಾರಿಕೆ ಹಂಚುವಂತಹ ಕೆಲಸಗಳಲ್ಲಿ ಬದ್ಧತೆಯಿಂದ ನಡೆದುಕೊಳ್ಳಬೇಕು. ಹೊಸ ಆರ್ಡರ್ಗಳಿಗೆ ತಾತ್ಸಾರದಿಂದ ಪ್ರತಿಕ್ರಿಯೆ ನೀಡಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ಸಂಬಂಧಿ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ನಿಮ್ಮ ಮೇಲೆ ಬಾಧ್ಯತೆಗಳು ಹೆಚ್ಚಾಗಬಹುದು. ಇತ್ತೀಚಿನ ಖರ್ಚುಗಳ ಪರಿಣಾಮವಾಗಿ ಹಣದ ಒತ್ತಡ ತೀವ್ರವಾಗಿರುವ ಸಂಭವವಿದೆ. ಬ್ಯಾಂಕ್ ಸಾಲ, ಕಾರು ಇಎಂಐ ಅಥವಾ ಹಳೆಯ ಸಾಲದ ತೊಂದರೆ ಇತ್ಯಾದಿಗಳಿಂದಾಗಿ ದಿನದಲ್ಲಿ ತಾತ್ಕಾಲಿಕ ಒತ್ತಡವಿರುವ ಸಾಧ್ಯತೆ ಇದೆ. ನಿಮ್ಮ ಹಣದ ಪ್ರವಾಹವನ್ನು ನಿಗದಿತ ಮಾರ್ಗದಲ್ಲಿ ಹರಿಸುವ ಪ್ರಯತ್ನ ಮಾಡಿ. ಅನಗತ್ಯ ಖರ್ಚನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತರುವ ದಿನವಿದು. ಚಿನ್ನದ ಮೌಲ್ಯ ಅಥವಾ ಆಸ್ತಿ ಹೂಡಿಕೆ ಬಗ್ಗೆ ಆಸಕ್ತಿ ಇರಬಹುದು, ಆದರೆ ಇಂದು ಯಾವುದೇ ಹೊಸ ಖರೀದಿಗೆ ತೀರ್ಮಾನ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಶ್ರೇಷ್ಠ. ಹಣಕಾಸು ವಿಷಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ನಡೆಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಫಲ. ನಿದ್ದೆಯ ಕೊರತೆ, ತೀವ್ರ ಚಿಂತೆ ಅಥವಾ ತೀವ್ರವಾದ ಚಲನೆಗಳಿಂದ ದೇಹದ ಒತ್ತಡ ಹೆಚ್ಚಾಗಬಹುದು. ಬೆನ್ನು ನೋವು, ಕತ್ತು ನೋವು ಅಥವಾ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿಗೆ ಇಂದಿನ ದಿನ ಕಾರಣವಾಗಬಾರದು. ಮನಸ್ಸಿನಲ್ಲಿ ಏಕಾಗ್ರತೆ ಕೊರತೆ ಕಂಡುಬರುವ ಸಾಧ್ಯತೆ ಇದೆ. ಇದರಿಂದ ಕೆಲಸದಲ್ಲಿ ಗಮನಭಂಗ ಉಂಟಾಗಬಹುದು. ಯೋಗ, ಧ್ಯಾನ ಅಥವಾ ನಿದ್ರೆ ಪೂರ್ಣವಾಗುವಂತಹ ಕ್ರಮ ತೆಗೆದುಕೊಳ್ಳಿ. ಇಂದು ಹೆಚ್ಚು ಒತ್ತಡದ ಕೆಲಸಗಳನ್ನು ದೂರವಿಡಿ. ಊಟದ ಸಮಯದಲ್ಲಿ ತೂಕದ ಆಹಾರ ಅಥವಾ ತಂಪು ಪದಾರ್ಥಗಳಿಂದ ದೂರವಿರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗದಿರಿ. ತಲೆ ಮತ್ತು ಕಣ್ಣುಗಳ ಆರೈಕೆ ಮುಖ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಸ್ಪಷ್ಟ ಸಂವಹನ ಅಗತ್ಯ. ಯಾವುದೇ ತಪ್ಪು ಭಾವನೆ, ವಿಶೇಷವಾಗಿ ಹಿರಿಯರೊಂದಿಗೆ ದೊಡ್ಡ ಮಟ್ಟದ ವೈಚಾರಿಕ ಅಂತರಕ್ಕೆ ಕಾರಣವಾಗಬಾರದು. ಇಂದು ಮಾತುಗಳಿಗಿಂತ ಕೆಲಸದ ಮೂಲಕ ನಂಬಿಕೆ ಮೂಡಿಸಬೇಕಾಗುತ್ತದೆ. ವಿವಾಹಿತರಲ್ಲಿ ಸಂಯಮ ಮತ್ತು ತಾಳ್ಮೆ ಬೇಕಾದ ದಿನ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂಬಂಧ ಬಲಪಡಿಸಲು ಸಹಾಯಕವಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಇಂದು ತಮ್ಮ ಭಾವನೆಗಳನ್ನು ತೀವ್ರವಾಗಿ ವ್ಯಕ್ತಪಡಿಸದಿರುವುದು ಉತ್ತಮ. ಮಕ್ಕಳ ವ್ಯವಹಾರ ಅಥವಾ ಮನೆಯ ಖರ್ಚುಗಳಲ್ಲಿ ಸಮನ್ವಯ ಸಾಧಿಸಲು ಶ್ರಮ ಬೇಕಾಗುತ್ತದೆ. ಶನಿಯ ದಿನದ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಶಿಸ್ತು ಅಗತ್ಯ. ಜವಾಬ್ದಾರಿ ಮತ್ತು ಸಹಾನುಭೂತಿಯ ಸಂಯೋಜನೆ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಶಕ್ತಿ ಸಮತೋಲನಕ್ಕೆ ತರುವ ಸಲುವಾಗಿ ಶನಿಗೆ ಜಪ, ದೀಪಾರಾಧನೆ ಹಾಗೂ ದಾನ ಮಾಡುವುದು ಬಹಳ ಪರಿಣಾಮಕಾರಿಯಾಗಿದೆ. ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಶನಿಗೆ ಸಂಬಂಧಿಸಿದ ಪೂಜೆ ಹಾಗೂ ಸತ್ವವನ್ನು ಆಚರಿಸುವುದು ಉತ್ತಮ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿ. ಈ ಮಂತ್ರ ನಿಮ್ಮ ನಿರ್ಣಯ ಶಕ್ತಿ ಮತ್ತು ನಿರಂತರ ಶ್ರಮಕ್ಕೆ ಧೈರ್ಯ ತುಂಬುವುದು. ಬಡವರಿಗೆ ಉಪ್ಪು, ಎಳ್ಳು, ಹಣ್ಣು ಅಥವಾ ಕಪ್ಪು ಬಟ್ಟೆ ದಾನ ಮಾಡಿದರೆ ಶನಿಯ ಅನುಗ್ರಹ ದೊರೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಶನಿಗೆ ಅರ್ಪಣೆ ಮಾಡುವ ದೀಪದಲ್ಲಿ ಎಳ್ಳಿನ ಎಣ್ಣೆ ಬಳಸುವುದು ಉತ್ತಮ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಇಂದು ನಿಮ್ಮ ಸಂಕಲ್ಪ ಶಕ್ತಿ ಹಾಗೂ ಕಠಿಣ ಪರಿಶ್ರಮದ ಸಂಕೇತ. ಇಂದಿನ ಎಲ್ಲಾ ನಡವಳಿಕೆಯಲ್ಲಿ ಈ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣವು ಶನಿಗೆ ಸಂಬಂಧಿಸಿದ ಶಕ್ತಿಯನ್ನು ಶಾಂತಗೊಳಿಸಲು ನೆರವಾಗುತ್ತದೆ. ಶನಿಗೆ ಅರ್ಪಣೆ ಮಾಡುವ ಹೂವು, ಉಡುಪು ಅಥವಾ ತೈಲ ಇವೆಲ್ಲವೂ ಕಪ್ಪು ಬಣ್ಣದಲ್ಲಿದ್ದರೆ ಇಂದು ಶುಭ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45 ಈ ಸಮಯದಲ್ಲಿ ಧ್ಯಾನ, ಪೂಜೆ, ಮನಃಶಾಂತಿಗಾಗಿ ಉಪಯುಕ್ತ ಸಮಯ. ಗಂಭೀರ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆತ್ಮವಿಶ್ವಾಸ ಮತ್ತು ಧೈರ್ಯದ ಮೂಲಕ ದಿನವನ್ನು ಆರಂಭಿಸುತ್ತಾರೆ. ಗುರುನಾಥನ ಶಕ್ತಿಯ ಪ್ರಭಾವದಿಂದ ನಿಮ್ಮ ಒಳಗೊಂಡ ಶಕ್ತಿಗಳು ಜಾಗೃತವಾಗುವ ದಿನವಿದು. ವೈಚಾರಿಕ ತೇಜಸ್ಸು, ಹೊಸ ಕಲ್ಪನೆಗಳು ಹಾಗೂ ಉತ್ತಮ ನಿರ್ಧಾರ ಶಕ್ತಿಯು ಇಂದು ಸ್ಪಷ್ಟವಾಗಬಹುದು. ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸಂಯಮ, ತಾಳ್ಮೆ ಮತ್ತು ಯೋಜನೆಯ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಶನಿಗ್ರಹಣ ಶನಿವಾರವಾದ್ದರಿಂದ ಕೆಲವೊಂದು ಯತ್ನಗಳು ವಿಳಂಬವಾಗಬಹುದಾದರೂ ನಿಮ್ಮ ನಂಬಿಕೆಯಿಂದ ಎಲ್ಲಾ ಕಾರ್ಯಗಳು ನಿಧಾನವಾಗಿ ಫಲ ನೀಡುತ್ತವೆ. ವಿಶೇಷವಾಗಿ ಹಿರಿಯರ ಸಲಹೆಯನ್ನು ಶ್ರದ್ಧೆಯಿಂದ ಪರಿಗಣಿಸಿ. ಮಿತ್ರರು, ಸಹಚರರು
ಅಥವಾ ಕುಟುಂಬ ಸದಸ್ಯರೊಂದಿಗೆ ಕೆಲವೊಂದು ಚರ್ಚೆಗಳು ನಡೆಯಬಹುದು. ಇದರಲ್ಲಿ ತಾತ್ಕಾಲಿಕ ಭಿನ್ನಾಭಿಪ್ರಾಯಗಳು ಕಂಡುಬರುವುದು ಸಹಜ, ಆದರೆ ನಿಮ್ಮ ಸಂವಹನ ಶಕ್ತಿಯು ಎಲ್ಲವನ್ನೂ ಸಮತೋಲನಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಕೆಲವೊಂದು ನವೀನ ಹೊಣೆಗಾರಿಕೆಗಳ ಜವಾಬ್ದಾರಿ ಏಳಬಹುದು. ನಿರ್ದಿಷ್ಟ ಗುರಿಗಳನ್ನು ತಲುಪಬೇಕಾದ ದಿನವಿದು. ಅಧಿಕಾರಿಗಳೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ, ಶ್ರದ್ಧೆ ಮತ್ತು ಸಹಕಾರ ಅಗತ್ಯ. ಇತ್ತೀಚೆಗೆ ನಿಂತಿರುವ ಪ್ರಾಜೆಕ್ಟ್ ಅಥವಾ ಕೈಗೊಳ್ಳಬೇಕಾದ ಕೆಲಸಗಳನ್ನು ಹಿಂದೆ ಆರಂಭಿಸಲು ಅವಕಾಶ ದೊರೆಯಬಹುದು. ಇನ್ನಷ್ಟು ಶ್ರಮ ಬೇಕಾದರೂ ಪ್ರಯತ್ನ ಫಲ ಕೊಡಬಹುದು. ಹೊಸದಾಗಿ ಉದ್ಯೋಗ ಹುಡುಕುತ್ತಿರುವವರು ಈ ದಿನ ತಮ್ಮ ಸಿವಿ ನವೀಕರಣ ಮಾಡಿ ಸಂಪರ್ಕಗಳನ್ನು ಬಲಪಡಿಸಲು ಪ್ರಯತ್ನಿಸಬೇಕು. ಸ್ವತಂತ್ರವಾಗಿ ಕೆಲಸ ಮಾಡುತ್ತಿರುವವರಿಗೆ ಇಂದು ನೂತನ ಒಪ್ಪಂದ, ಗ್ರಾಹಕರೊಂದಿಗೆ ಮಾತುಕತೆ ಅಥವಾ ಹಳೆಯ ಸಾಲ ಬಾಕಿಯ ಪರಿಹಾರದ ಸುಳಿವು ಸಿಗಬಹುದು. ಕೆಲಸದ ಸಮಯ ನಿಯಮಿತವಾಗಿರಿಸಿ, ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಾತ್ವಿಕ ಪ್ರಗತಿಯ ಯೋಗವಿದೆ. ಹಳೆಯ ಬಂಡವಾಳ ಹೂಡಿಕೆಗಳಿಂದ ಲಾಭದ ಸೂಚನೆ ಕಂಡುಬರುತ್ತದೆ. ಆದರೆ ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಖರ್ಚು ನಿಯಂತ್ರಣವೇ ಪ್ರಮುಖ. ಅನಾವಶ್ಯಕ ಖರ್ಚುಗಳು ಆಗಬಹುದಾದ ಸಾಧ್ಯತೆ ಇದ್ದು, ಯೋಚಿಸದ ಖರೀದಿಗಳನ್ನು ತಡೆಗಟ್ಟುವುದು ಮುಖ್ಯ. ವಾಹನದ ಸೇವೆ, ಮನೆಗೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಆರ್ಥಿಕವಾಗಿ ನಿಗದಿತ ಬಜೆಟ್ ರೂಪಿಸಿಕೊಂಡು ಕಾರ್ಯಗತಗೊಳಿಸುವುದು ಉಪಯುಕ್ತ. ಹೂಡಿಕೆ ಕುರಿತಾಗಿ ಆಸ್ಥೆ ಮತ್ತು ಖಾತರಿಯನ್ನು ಪರಿಶೀಲಿಸಿ. ಹೊಸ ಉದ್ಯಮಗಳಿಗೆ ಹಣ ಹೂಡಿಕೆಗೆ ದಿನ ಶ್ರೇಷ್ಠವಲ್ಲ. ಬದಲಿಗೆ ಸ್ಲೋ ಬಟ್ ಸ್ಟಡಿ ಪ್ಲಾನಿಂಗ್ ಮೇಲೆ ಗಮನ ಹರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳ ಸಾಧ್ಯತೆ ಇದೆ. ಜ್ವರ, ಗಂಟಲು ಕೆರಳು, ಹೊಟ್ಟೆ ನೋವು ಅಥವಾ ಪಿತ್ತದ ತೊಂದರೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದ ಆಹಾರ ಸೇವನೆ, ಹಂಗಾಮಿಯ ಔಷಧ ಸೇವನೆ ಅಥವಾ ವಿಶ್ರಾಂತಿಯ ಕೊರತೆಯು ತೊಂದರೆಯ ಮೂಲವಾಗಬಹುದು. ಶನಿವಾರದ ಶನಿಗ್ರಹಣ ದಿನವಾದ್ದರಿಂದ ದೇಹದ ನಿಷ್ಕ್ರಿಯತೆ ಅಥವಾ ನಿರುತ್ಸಾಹ ಕೂಡ ಕಂಡುಬರುವ ಸಾಧ್ಯತೆ ಇದೆ. ಹೀಗಾಗಿ ನಿತ್ಯ ವ್ಯಾಯಾಮ, ಯೋಗ, ಶ್ವಾಸಾಭ್ಯಾಸಗಳು ತುಂಬಾ ಉಪಯುಕ್ತ. ಹೃದಯ ಸಂಬಂಧಿ ಅಥವಾ ಮೂತ್ರಕೋಶದ ಸಮಸ್ಯೆ ಇರುವವರು ನಿಯಮಿತ ಜಾಗ್ರತೆ ವಹಿಸಬೇಕು. ಹೊಟ್ಟೆಯ ಮಿಶ್ರಣ, ನಿದ್ದೆಯ ಕೊರತೆ ಇವುಗಳ ಮೇಲೂ ಗಮನ ಹರಿಸಬೇಕು. ಕಪ್ಪು ಎಳ್ಳು, ಗೋಧಿ ಅಥವಾ ದನದ ಹಾಲನ್ನು ಇಂದು ಆಹಾರದಲ್ಲಿ ಸೇರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಒತ್ತಡದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆಸ್ತಿ ವಿಷಯದ ಬಗ್ಗೆ ಚರ್ಚೆಗಳಾಗಬಹುದು. ಎಲ್ಲ ಚರ್ಚೆಗಳಲ್ಲಿ ಶಾಂತಿ ಮತ್ತು ಪರಸ್ಪರ ಗೌರವ ಬಹಳ ಮುಖ್ಯ. ವಿವಾಹಿತರು ತಮ್ಮ ಸಂಗಾತಿಯ ಭಾವನೆಗಳಿಗೆ ಗಮನ ಹರಿಸಿ. ಅನಗತ್ಯ ಮಾತುಕತೆಗಳಿಂದ ದೂರವಿರಿ. ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ಇದು ಪರಸ್ಪರ ನಂಬಿಕೆಯ ಪರೀಕ್ಷೆಯ ದಿನವಾಗಬಹುದು. ವಿದೇಶದಲ್ಲಿರುವ ಬಂಧುಗಳೊಂದಿಗೆ ಸಂಪರ್ಕ ಪುನಃಸ್ಥಾಪನೆಗೆ ಪ್ರಯತ್ನಿಸಿ. ಇಂದು ಸಂಬಂಧಗಳ ಬಲವರ್ಧನೆಗೆ ಶ್ರಮಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಸಿಗಲಿದೆ. ಕುಟುಂಬದಲ್ಲಿ ಸಂತಾನ ಸಂಬಂಧಿತ ಶುಭವಾರ್ತೆ ಕೇಳಿ ಬಂದಿತು. ವೀಕ್ಷಕರೇ, ನೀವು ಈ ಶನಿವಾರದ ದಿನ ಶನಿಗ್ರಹನ ಪ್ರಭಾವದಿಂದಾಗಿ ಆಧ್ಯಾತ್ಮಿಕ ಶ್ರದ್ಧೆ, ನಿಯಮ ಮತ್ತು ದಾನ ವಿಶೇಷ ಫಲ ನೀಡಬಹುದು. ಶನಿಗೆ ಸಂಬಂಧಿಸಿದ ದೇಗುಲದಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು, ನಾರಾಯಣ ಸ್ತೋತ್ರ ಅಥವಾ ಶನಿಮಂತ್ರ ಜಪಿಸುವುದು ಶ್ರೇಷ್ಠ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ತಿಲದಿಂದ ಮಾಡಿದ ಪ್ರಸಾದವನ್ನು ಬಡವರಿಗೆ ವಿತರಿಸುವುದರಿಂದ ಶನಿಗ್ರಹ ಶಮನವಾಗುವುದು. ಶನಿ ಸಂಬಂಧಿ ಸೇವಾ ಕರ್ಮಗಳು, ತೈಲದ ಅಭಿಷೇಕ, ನಿರ್ಗತಿಕರಿಗೆ ಉಚಿತ ಆಹಾರ ಸೇವನೆ ಇತ್ಯಾದಿ ಕಾರ್ಯಗಳಲ್ಲಿ ತೊಡಗುವ ಮೂಲಕ ಪವಿತ್ರ ಶಕ್ತಿ ಗಳಿಸಬಹುದು. ಅದೃಷ್ಟದ ಸಂಖ್ಯೆ 3. ಇಂದು ಈ ಸಂಖ್ಯೆಯು ಗುರುನಾಥನ ಪ್ರಭಾವವನ್ನು ಸೂಚಿಸುತ್ತದೆ. ಧೈರ್ಯ, ನಂಬಿಕೆ, ಜ್ಞಾನ ಹಾಗೂ ಅಧ್ಯಾತ್ಮಕ್ಕೆ ಪ್ರೇರಣೆಯಾದಾಗ ಈ ಸಂಖ್ಯೆಯು ಶುಭ ಕಾರ್ಯಕ್ಕೆ ದಾರಿ ತರುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣವು ಸ್ಪಷ್ಟತೆ, ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಸಂಕೇತ. ಇಂದು ಈ ಬಣ್ಣದ ಉಡುಪು ಧರಿಸುವುದರಿಂದ ನಿಮ್ಮ ಒಳಗಿನ ಜ್ಞಾನ ಹಾಗೂ ಧೈರ್ಯ ಜಾಗೃತವಾಗುತ್ತದೆ. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಮಧ್ಯಾಹ್ನ 12:55. ಈ ಸಮಯದಲ್ಲಿ ಶಾಂತ ಮನಸ್ಸು, ಸ್ಪಷ್ಟ ಚಿಂತನೆ ಹಾಗೂ ಧೈರ್ಯದ ನಿರ್ಧಾರಗಳು ಸಾಧ್ಯವಾಗುತ್ತವೆ. ಆಧ್ಯಾತ್ಮಿಕ ಶಕ್ತಿಯು ಈ ವೇಳೆಯಲ್ಲಿ ಹೆಚ್ಚು ವೃದ್ಧಿಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಶನಿವಾರವಾದ್ದರಿಂದ ನಿಮ್ಮ ರಾಶಿಗೆ ಶನಿಗ್ರಹನ ವಿಶೇಷ ಪ್ರಭಾವವಿದೆ. ಶನಿ ನಿಮ್ಮ ರಾಶಿಯಲ್ಲಿ ಸ್ವಗ್ರಹದ ಸ್ಥಾನದಲ್ಲಿರುವುದರಿಂದ ನಿಮ್ಮ ಧೈರ್ಯ, ಪರಿಶ್ರಮ, ಸಮಯ ನಿರ್ವಹಣೆ ಹಾಗೂ ಆಂತರಿಕ ತಾಳ್ಮೆ ಇಂದು ಹೆಚ್ಚು ಉನ್ನತ ಮಟ್ಟದಲ್ಲಿರುತ್ತದೆ. ಇಂದು ನಿರ್ಣಾಯಕ ವಿಚಾರಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡುವ ಅವಕಾಶ ಸಿಗುತ್ತದೆ.
ಸಮಯವನ್ನು ವ್ಯರ್ಥ ಮಾಡದೆ ದಿನದ ಮೊದಲ ಭಾಗದಲ್ಲಿ ಕಾರ್ಯಪಟುತೆ ತೋರಿಸುವುದು ಮುಖ್ಯ. ಅನೇಕ ಸನ್ನಿವೇಶಗಳಲ್ಲಿ ನೀವು ನಿಯಂತ್ರಣ ಕಳೆದುಕೊಳ್ಳದೆ ತಾಳ್ಮೆಯಿಂದ ಎದುರಿಸುವ ಶಕ್ತಿಯನ್ನು ಹೊಂದಿರುವಿರಿ. ಹಿರಿಯರ ಸಲಹೆ, ಧೈರ್ಯ ಮತ್ತು ಸ್ವಪ್ರಜ್ಞೆಯೊಂದಿಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹತ್ತಿರದ ಸಂಬಂಧಿಕರ ನಿಲುವು ಕೆಲವು ಕ್ಷಣಗಳಲ್ಲಿಯೇ ನಿಮ್ಮ ಮೇಲೆ ಆಳವಾದ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದರೆ ಈ ಎಲ್ಲವನ್ನು ಸಂಯಮದಿಂದ ಚಿಂತಿಸಿ ಮುಂದುವರಿಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಇಂದು ಶ್ಲಾಘನೀಯ ಅವಕಾಶಗಳು ಬರುತ್ತವೆ. ಕೆಲವು ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕಾಗಬಹುದು. ಶಿಸ್ತು, ಸಮಯ ಪಾಲನೆ ಹಾಗೂ ಮೇಲ್ವಿಚಾರಕರಿಗೆ ಸ್ಪಷ್ಟವಾದ ಉತ್ತರದೊಂದಿಗೆ ಕಾರ್ಯನಿರ್ವಹಿಸಿದರೆ ನಿಮ್ಮ ಹೆಸರಿನಲ್ಲಿ ಉತ್ತಮ ಮಾತು ನಡೆಯುತ್ತದೆ. ಇದೀಗ ಕೆಲಸ ಮಾಡುತ್ತಿರುವವರು ತಮ್ಮ ತಂಡದವರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಬೇಕಾದ ಅಗತ್ಯವಿದೆ. ಯಾವುದೇ ಕುಳಿತುಕೊಳ್ಳುವ ಸಭೆಗಳಲ್ಲಿ ಸಿದ್ಧತೆ ಹಾಗೂ ಕಠಿಣ ಮಾಹಿತಿ ತಯಾರಿ ಮುಖ್ಯ. ನಿಮ್ಮ ಮೇಲ್ವಿಚಾರಕರಿಗೆ ನೀವು ಅನುಕೂಲಕರವಾಗಿ ನಿಲ್ಲುವಿರಿ. ವೃತ್ತಿಯಲ್ಲಿ ಬದಲಾವಣೆಗೆ ಯೋಚಿಸುತ್ತಿರುವವರು ಇಂದು ಹೊಸ ಅವಕಾಶಗಳ ಬಗ್ಗೆ ಸಂಶೋಧನೆ ಪ್ರಾರಂಭಿಸಬಹುದು. ಉದ್ಯಮಸ್ಥರು ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ಸಂಗ್ರಹ, ಪೂರೈಕೆದಾರರೊಂದಿಗೆ ಸಂಬಂಧ ಬಲಪಡಿಸುವ ಕಾರ್ಯಗಳಲ್ಲಿ ಮುಂದಾಗಬಹುದು. ಶನಿವಾರವಾದ್ದರಿಂದ ಕೆಲ ವ್ಯವಹಾರಗಳಿಗೆ ತಾಂತ್ರಿಕ ಅಡಚಣೆಗಳ ಸಾಧ್ಯತೆ ಇರುತ್ತದೆ. ಎಲ್ಲವನ್ನೂ ಶಿಸ್ತುಪೂರ್ಣವಾಗಿ ಪರಿಶೀಲಿಸಿ ಮುಂದುವರಿಯುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಅಗತ್ಯ. ಹಠಾತ್ ಖರ್ಚುಗಳು, ದೂರದ ಸಂಬಂಧಿಕರ ಸಹಾಯಕ್ಕೆ ಹಣ ನೀಡುವ ಅಗತ್ಯ ಅಥವಾ ವಾಹನದ ದುರಸ್ತಿ ಮುಂತಾದ ಅನಿರೀಕ್ಷಿತ ವ್ಯಯದ ಸೂಚನೆ ಇದೆ. ಆದಾಗ್ಯೂ ಈ ಎಲ್ಲ ನಿರ್ವಹಣೆ ನೀವು ಶಿಸ್ತುಪೂರ್ವಕವಾಗಿ ಮಾಡಬಲ್ಲಿರಿ. ಹಳೆಯ ಬಂಡವಾಳ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಇಂದಿನ ದಿನ ಹೊಸ ಹೂಡಿಕೆಗಳಿಗೆ ಪೂರ್ಣವಾಗಿ ಅನುಕೂಲಕರವಲ್ಲ. ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಕ್ರಿಪ್ಟೋ ಹೂಡಿಕೆಗಳು ತಾತ್ಕಾಲಿಕ ತಾಳ್ಮೆ ನಿರೀಕ್ಷಿಸುತ್ತವೆ. ಸಾಲದ ನಿರ್ವಹಣೆ, ಮರುಹೂಡಿಕೆ ಅಥವಾ ಬ್ಯಾಂಕ್ ವ್ಯವಹಾರಗಳಿಗೆ ಇದು ಸೂಕ್ತ ದಿನ. ಆದರೆ ಯಾವುದೇ ದಸ್ತಾವೇಜುಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲವನ್ನೂ ನಿಖರವಾಗಿ ಓದಿ ಮತ್ತು ಹಿರಿಯರ ಸಲಹೆ ಪಡೆದು ಮುಂದೆ ಸಾಗುವುದು ಅತಿ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನದ ಶನಿಗ್ರಹಣ ಪ್ರಭಾವದಿಂದ ದೇಹದ ಜಡತ್ವ, ಎಡವಟ್ಟಾದ ನೆನಪುಗಳು, ಶಕ್ತಿಲೋಪ ಅಥವಾ ಅತಿಯಾದ ವಿಶ್ರಾಂತಿಗೆ ಒಲವು ಹೆಚ್ಚಾಗಬಹುದು. ಮುಂಜಾನೆ ಯೋಗ, ಪ್ರಾಣಾಯಾಮ ಅಥವಾ ಪುನರಾವೃತ್ತಿಯ ಚಟುವಟಿಕೆಯಿಂದ ದಿನವನ್ನು ಚುರುಕಾಗಿ ಆರಂಭಿಸುವುದು ಉತ್ತಮ. ಕೀಲು ನೋವು, ಶ್ವಾಸಕೋಶದ ತೊಂದರೆ, ಬಿಪಿ ಅಥವಾ ಇತರೆ ನಾನಾ ಚಿರಸ್ಥಾಯಿ ಸಮಸ್ಯೆಗಳನ್ನು ಹೊಂದಿರುವವರು ಇಂದು ಹೆಚ್ಚು ಎಚ್ಚರಿಕೆಯಿಂದ ದಿನಚರಿಯನ್ನು ರೂಪಿಸಬೇಕು. ಹೆಚ್ಚು ಸಮಯ ಕುಳಿತು ಕೆಲಸ ಮಾಡುವವರು ಮಧ್ಯಂತರದಲ್ಲಿ ನಡೆದಾಡುವುದು, ನೀರು ಕುಡಿಯುವುದು ಇತ್ಯಾದಿ ಪಾಲಿಸಬೇಕು. ಅತಿಯಾದ ಖಾರದ, ಉಪ್ಪಿನ ಆಹಾರ ತಪ್ಪಿಸುವುದು ಉತ್ತಮ. ತೈಲ ಮಸಾಜ್ ಅಥವಾ ಆರಾಮದಾಯಕ ಸ್ನಾನದಿಂದ ಶರೀರದ ಶ್ರಮ ನಿವಾರಣೆಯಾಗುತ್ತದೆ. ರಾತ್ರಿ ಸಮಯದಲ್ಲಿ ಆರಾಮದಾಯಕ ಮಲಗುವ ಪರಿಸರವನ್ನು ರೂಪಿಸುವ ಪ್ರಯತ್ನ ಮಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಹಿರಿಯರ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸುವ ಮನೋಭಾವ ಅಗತ್ಯ. ಇಂದು ಮನೆ ಮಂದಿಯೊಂದಿಗೆ ಗಂಭೀರ ಚರ್ಚೆಗಳ ಸಾಧ್ಯತೆ ಇದೆ. ಅದು ಆಸ್ತಿ ಹಂಚಿಕೆ, ಶಿಶು ವಿದ್ಯಾಭ್ಯಾಸ ಅಥವಾ ಹಣಕಾಸು ನಿರ್ವಹಣೆಯ ಕುರಿತಾದದ್ದಾಗಿರಬಹುದು. ತಾಯಿ ಅಥವಾ ಪತ್ನಿಯ ದೈಹಿಕ ಆರೋಗ್ಯದ ಬಗ್ಗೆ ಚಿಂತೆ ಉಂಟಾಗಬಹುದು. ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯಲು ಯತ್ನಿಸಿ. ಅವರ ಭಾವನೆಗಳು ಇಂದು ಹೆಚ್ಚಾಗಿ ಗಮನ ಸೆಳೆಯುತ್ತವೆ. ಮನೆಯಲ್ಲಿನ ಒತ್ತಡವನ್ನು ಶಮನಗೊಳಿಸಲು ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ದೇವಸ್ಥಾನ ಭೇಟಿಯ ಯೋಜನೆ ನೆರವಾಗಬಹುದು. ವಿವಾಹಿತರಿಗೆ ಸಂವಾದದ ಅಗತ್ಯವಿದೆ. ಈ ದಿನ ನಿಮ್ಮ ಮೌನ ಅಥವಾ ದೂರದೃಷ್ಟಿಯು ಸಂಬಂಧ ಉಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಲಿದೆ. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ನಿಖರವಾಗಿ ವ್ಯಕ್ತಪಡಿಸಿದರೆ ಅನುಕೂಲ. ವೀಕ್ಷಕರೇ, ನೀವು ಇಂದು ಶನಿವಾರವಾದ್ದರಿಂದ ಶನಿಗೆ ಶಾಂತಿಯ ಅರ್ಪಣೆ ಮಾಡುವುದು ಅತ್ಯಂತ ಶ್ರೇಷ್ಠ. ಶನಿಗೆ ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ, ಕಪ್ಪು ಬಟ್ಟೆ, ಉರಿದ ಎಳ್ಳಿನ ಎಣ್ಣೆ, ದೀಪ ಇತ್ಯಾದಿಗಳ ಮೂಲಕ ನಮನ ಸಲ್ಲಿಸಿ. ದೇವಸ್ಥಾನಕ್ಕೆ ಹೋಗಿ ಶನಿ ಪ್ರಾರ್ಥನೆ ಮಾಡಿದರೆ ಭೀತಿಗಳ ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ಮಂತ್ರವನ್ನು ಈ ದಿನ 36 ಅಥವಾ 54 ಬಾರಿ ಪಠಿಸಿ. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನಿಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಅವನವರಿಗೆ ಉಪಕಾರಿ ಆಗುವ ಉದ್ದೇಶದಿಂದ ಶನಿವಾರದಂದು ಬಡವರಿಗೆ ಆಹಾರ, ಉಡುಪು ಅಥವಾ ಎಣ್ಣೆ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆಯು ಶನಿಗ್ರಹಣ ಸಂಕೇತ, ಧೈರ್ಯ, ಶಿಸ್ತು ಮತ್ತು ಧೈರ್ಯವಂತಿಕೆಯ ಸೂಚನೆ. ಇಂದಿನ ದಿನದ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಪಾವತಿಯನ್ನು ಗಮನಿಸಿ. ಅದೃಷ್ಟದ ಬಣ್ಣ ಕಪ್ಪು.
ಕಪ್ಪು ಬಣ್ಣವು ಶಕ್ತಿಯ ಚಿತ್ತಶುದ್ಧಿಯನ್ನು ಪ್ರತಿನಿಧಿಸುತ್ತದೆ. ಶನಿವಾರದ ಶನಿಗ್ರಹ ಶಾಂತಿಯ ಸಲುವಾಗಿ ಇಂದು ಕಪ್ಪು ಬಣ್ಣದ ಉಡುಪು ಧರಿಸುವುದು ಅಥವಾ ಮನೆಯ ಪೂಜಾ ಸ್ಥಳದಲ್ಲಿ ಕಪ್ಪು ಹೂವಿನ ಉಪಯೋಗ ಶ್ರೇಷ್ಠ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜಾ ಕಾರ್ಯ, ಆರ್ಥಿಕ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳಿಗೆ ಮುಂದಾಗುವುದು ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶನಿವಾರದ ಶನಿಗ್ರಹನ ಪ್ರಭಾವವು ನಿಮ್ಮ ಮೇಲೆ ವಿಶಿಷ್ಟ ರೂಪದಲ್ಲಿ ಪ್ರತಿಬಿಂಬಿಸಲಿದೆ. ನಿಮ್ಮ ಅಂತರ್ದೃಷ್ಟಿ ಹೆಚ್ಚು ಚುರುಕಾಗಿದ್ದು ಅಳವಡಿಸಿಕೊಳ್ಳುವ ಶಕ್ತಿಯೂ ಬೆಳೆಯಲಿದೆ. ದಿನದ ಆರಂಭದಲ್ಲಿ ಯೋಚನೆಗಳು ಆಳಗೊಳ್ಳುವ ಸಾಧ್ಯತೆ ಇದ್ದರೂ ಮಧ್ಯಾಹ್ನದ ಬಳಿಕ ಚಟುವಟಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಾಣಬಹುದು. ಸ್ವಪ್ನಗಳು ಹಾಗೂ ಆಂತರಿಕ ಸಂದೇಶಗಳು ಇಂದು ಮಹತ್ವ ಪಡೆಯುತ್ತವೆ. ಹೊಸ ಆಲೋಚನೆಗಳು, ಸಾಂಸ್ಕೃತಿಕ ಬದ್ಧತೆಗಳು ಮತ್ತು ಸಮಾಜಮುಖಿ ಚಟುವಟಿಕೆಗಳತ್ತ ನಿಮ್ಮ ಒಲವು ಹೆಚ್ಚಾಗುವುದು. ಆಧ್ಯಾತ್ಮಿಕ ವಿಚಾರಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಸ್ನೇಹಿತರು ಅಥವಾ ಸಹಕಾರಿಗಳು ನಿಮ್ಮ ದೇಶವನ್ನು ಗೌರವಿಸುವರು. ನಂಬಿಕೆಯನ್ನು ದೃಢಗೊಳಿಸಿ ನಿರ್ಧಾರಗಳ ಮೇಲೆ ವಿಶ್ವಾಸವಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ಚಿಂತನೆಯ ಸಮಯ. ನಿರಂತರ ಶ್ರಮದ ಫಲ ಇನ್ನೂ ಮುಟ್ಟದೇ ಇರುವಂತಹ ಅನುಭವ ನಿಮಗೆ ಬರಬಹುದು. ಆದರೆ ನೀವು ತಾಳ್ಮೆಯಿಂದ ನಿರ್ವಹಿಸಿದರೆ ಮೇಲಧಿಕಾರಿಗಳ ವಿಶ್ವಾಸ ಗೆಲ್ಲಬಹುದು. ತಂತ್ರಜ್ಞಾನ, ಸಂವಹನ ಅಥವಾ ವಾಣಿಜ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ತಮ್ಮ ವೈಯಕ್ತಿಕ ಪ್ರತಿಭೆಯ ಬೆಳಕನ್ನು ಚೆನ್ನಾಗಿ ತೋರಿಸಬಹುದು. ಇತ್ತೀಚಿನ ಕೆಲಸದ ವರದಿಗಳ ಪರಿಶೀಲನೆ, ಸಹೋದ್ಯೋಗಿಗಳೊಂದಿಗೆ ಸಂವಹನ ಇವೆಲ್ಲ ಪರ್ಯಾಯ ಪರಿಹಾರಕ್ಕೆ ದಾರಿ ತರುತ್ತವೆ. ವೃತ್ತಿ ಬದಲಾವಣೆ ಕುರಿತು ಯೋಚಿಸುತ್ತಿರುವವರು ಇಂದು ಆಲೋಚನೆ ಮಟ್ಟದಲ್ಲಿಯೇ ಇರಿ. ತ್ವರಿತ ನಿರ್ಧಾರ ಕೈಗೊಳ್ಳುವುದು ಸರಿಯಾಗಿರುವುದಿಲ್ಲ. ಜೊತೆಗೆ ಹಿರಿಯರ ಸಲಹೆ, ಹಿಂದಿನ ಅನುಭವ ಇವು ಬಹುಪಾಲು ನಿರ್ಣಯಕಾರಿ. ಉದ್ಯಮಿಗಳಿಗೆ ಶನಿವಾರದ ಶಕ್ತಿಯ ಪ್ರಭಾವದಿಂದ ಅಧಿಕ ಬದಲಾಗದ ಸ್ಥಿತಿಯ ಸಂಭವ. ಆದರೆ ಹಣಕಾಸು ನಿರ್ವಹಣೆಯಲ್ಲಿನ ಸಂಯಮ ಹಾಗೂ ಬುದ್ಧಿಮತ್ತೆಯು ನಿಮಗೆ ಮುಂದೆ ಪಾವತಿಯಾಗಲಿದೆ. ಆಂತರಿಕ ಲೆಕ್ಕಪತ್ರಗಳ ಪರಿಶೀಲನೆ ಮಾಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೆಚ್ಚಿನ ಸ್ತಬ್ಧತೆ ಇರುವ ಸಾಧ್ಯತೆ ಇದೆ. ಹಳೆಯ ಸಾಲ, ಬಾಕಿ ಹಣ ಅಥವಾ ಮರುಹೂಡಿಕೆಗೆ ಸಂಬಂಧಿಸಿದ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಭಾರಿ ಭರವಸೆ ಅಥವಾ ಖಿನ್ನತೆಯನ್ನು ಉಂಟು ಮಾಡಬಹುದು. ಆದರೂ ನಿರ್ವಹಣಾ ಬದ್ಧತೆಯು ನಿಮ್ಮ ಶಕ್ತಿ. ದಿನಚರಿಯಲ್ಲಿ ನಿರ್ದಿಷ್ಟ ಬಜೆಟ್ ಅನುಸರಿಸಿ. ಹೊಸ ಹೂಡಿಕೆಗಳಿಗೆ ಇದುವರೆಗೂ ಮಾಡಿದ ಅಧ್ಯಯನ ಮತ್ತು ಇತರರ ಸಲಹೆ ನಂತರವೇ ಮುಂದಾಗುವುದು ಶ್ರೇಷ್ಠ. ಶುಲ್ಕ, ತೆರಿಗೆ, ಡಿಜಿಟಲ್ ಪಾವತಿಗಳಿಗೆ ಸಂಬಂಧಿಸಿದ ತೊಂದರೆ ಅಥವಾ ವಿಳಂಬ ಸಂಭವ. ಆದ್ದರಿಂದ ತಾಂತ್ರಿಕತೆಯತ್ತ ಹೆಚ್ಚಿನ ಗಮನ ನೀಡಿ. ಶುಭ ಸಮಯದಲ್ಲಿ ಮಾಡಿದ ಹಣಕಾಸು ನಿರ್ಧಾರ ಉತ್ತಮ ಫಲ ಕೊಡಬಹುದು. ಮಹಿಳೆಯರಿಗೆ ಮನೆಯ ಖರ್ಚುಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಸವಾಲಾಗಬಹುದು. ಆದರೂ ನಿಮ್ಮ ವ್ಯವಸ್ಥಿತ ಯೋಜನೆಯಿಂದ ಸಾಧ್ಯವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಿತವ್ಯಯ, ಸರಳ ಜೀವನ ಶೈಲಿ ಹಾಗೂ ಯೋಗಾಭ್ಯಾಸ ಶ್ರೇಷ್ಠ ಫಲ ನೀಡುತ್ತದೆ. ಶನಿಗ್ರಹಣದ ಪ್ರಭಾವದಿಂದ ಸೌಮ್ಯವಾದ ದೇಹಾಸಕ್ತಿಗಳು, ಶಕ್ತಿ ಕುಂದುವುದು ಅಥವಾ ಮೂಡಿನೋವುಗಳು ಕಾಡಬಹುದಾದ ಸಾಧ್ಯತೆ ಇದೆ. ಅತಿಯಾದ ಶ್ರಮದಿಂದ ದೇಹದಲ್ಲಿ ಅಜೀರ್ಣ, ಹೊಟ್ಟೆ ಉರುಳಾಟ ಅಥವಾ ತಲೆಸುತ್ತು ಕಾಣಬಹುದಾದ ಸೂಚನೆ ಇದೆ. ರಾತ್ರಿ ತಡವಾಗಿ ನಿದ್ರೆ ಹೋಗುವುದು, ಇಲೆಕ್ಟ್ರಾನಿಕ್ ಉಪಕರಣಗಳ ಹೆಚ್ಚು ಬಳಕೆ ತಪ್ಪಿಸುವುದು ಉತ್ತಮ. ವಾತಾವರಣ ಬದಲಾವಣೆಗೆ ಎಚ್ಚರಿಕೆಯಿಂದ ಇರಬೇಕು. ಈ ದಿನ ನೀರು ಹೆಚ್ಚು ಕುಡಿಯುವುದು, ಕಾಫಿ ಅಥವಾ ಟೀ ಕಡಿಮೆ ಕುಡಿಯುವುದು ಶ್ರೇಷ್ಠ. ನಿಯಮಿತ ದೈಹಿಕ ವ್ಯಾಯಾಮ, ಬೆಳಗಿನ ಪ್ರಾಣಾಯಾಮದಿಂದ ದೀರ್ಘಕಾಲಿಕ ಶಾಂತಿ ಲಭ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯೊಳಗಿನ ಸಂಭಾಷಣೆಯಲ್ಲಿ ಗಮನ ಹಾಗೂ ಶ್ರದ್ಧೆ ಅಗತ್ಯ. ನಿಮ್ಮ ಮಾತುಗಳು ಹೇಗೆ ಬೇರೆಯವರು ಗ್ರಹಿಸುತ್ತಾರೆ ಎಂಬ ಕುರಿತು ಸಣ್ಣ ಯೋಚನೆ ಸಹ ಕುಟುಂಬ ಸಂಬಂಧ ಉಳಿಸಬಲ್ಲದು. ಪತ್ನಿ ಪತಿಯೊಂದಿಗೆ ಧೈರ್ಯದಿಂದ ಮಾತುಕತೆ ನಡೆಯಲಿ. ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಕೆಲವೊಂದು ಹಳೆಯ ಸಮಸ್ಯೆಗಳ ಪರಿಹಾರಕ್ಕೆ ಇದು ಉತ್ತಮ ದಿನವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡಬೇಕಾದ ಸಮಯವೂ ಇದು. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಅವರ ಸಲಹೆ ಕೇಳುವುದು, ಸಣ್ಣ ಸಹಾಯ ಮಾಡುವುದು ನಿಮ್ಮ ಮೇಲೆ ಅವರ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಪ್ರೇಮಿಗಳಿಗಾಗಿ ಇಂದು ಭಾವೋದ್ರೇಕಕ್ಕೆ ಒಳಪಟ್ಟ ದಿನ. ತಮ್ಮ ಮಾತಿನಲ್ಲಿ ನಿಷ್ಕಪಟತೆ, ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇಡೀ ಸಂಬಂಧವನ್ನು ಶ್ರೇಷ್ಠಗೊಳಿಸಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಶಾಂತಿಯ ಉದ್ದೇಶದಿಂದ ದಾನ, ಜಪ ಅಥವಾ ತೈಲದ ಅಭಿಷೇಕ ಮಾಡುವುದು ಬಹುಶ್ರೇಷ್ಠ. ಮನೆ ಮುಂಭಾಗದ ಬಾಗಿಲು ಬಳಿ ದೀಪ ಹಚ್ಚಿ ಶನಿಗೆ ಪ್ರಾರ್ಥನೆ ಸಲ್ಲಿಸುವುದು ಶಾಂತಿಗೆ ದಾರಿ ತರುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಪಠಣ ಮಾಡುವುದು ಒಳಿತು.
ಕಾಲಭೈರವ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮ. ಬಡವರಿಗೆ ಎಳ್ಳು ಬೆಲ್ಲ, ನೂಪುರ್ ಅಥವಾ ನೀರಿನ ಬಾಟಲಿ ವಿತರಿಸುವುದರಿಂದ ಶನಿಯ ಕೃಪೆ ಪ್ರಾಪ್ತಿ. ಅದೃಷ್ಟದ ಸಂಖ್ಯೆ 4. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಪ್ರಭಾವ ಸ್ಪಷ್ಟವಾಗಬಹುದು. ತಂತ್ರಜ್ಞಾನ, ಗಣಿತ, ನಿರ್ಧಾರ ಹಾಗೂ ಸ್ಥಿರತೆಯ ಸಂಕೇತ. ಅದೃಷ್ಟದ ಬಣ್ಣ ಕಪ್ಪು, ಶಕ್ತಿಯ, ಸಮರ್ಪಣೆಯ ಹಾಗೂ ಆಳವಾದ ಚಿಂತನಶೀಲತೆಯ ಪ್ರತೀಕ. ಈ ಬಣ್ಣದ ಉಡುಪು ಅಥವಾ ಸನ್ನಿವೇಶ ಶನಿ ಶಾಂತಿಗೆ ಸಹಾಯಕ. ಶುಭ ಸಮಯ ಬೆಳಿಗ್ಗೆ 10:15 ರಿಂದ ಬೆಳಿಗ್ಗೆ 11:45 ಈ ಸಮಯದಲ್ಲಿ ನೀವು ಮಹತ್ವದ ಕಾರ್ಯಗಳು, ಆರಾಧನೆ ಅಥವಾ ಚಿಂತನೆಗಾಗಿ ಪ್ರಯತ್ನಿಸಿದರೆ ಉತ್ತಮ ಫಲ ಸಾಧ್ಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಅಂತರಂಗದ ಪ್ರಬಲ ಸಂವೇದನೆಗಳು ಮತ್ತು ಕಲ್ಪನೆಗಳ ಶಕ್ತಿಯಿಂದ ದಿನ ಪ್ರಾರಂಭವಾಗಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಸ್ವಲ್ಪ ಭಾರವಾದ ಮನೋಭಾವ, ಆತ್ಮಪರಿಶೀಲನೆ ಹಾಗೂ ತಾತ್ಕಾಲಿಕ ನಿರಾಶೆಯಂತ ಅನುಭವಗಳು ಆಗಬಹುದಾದರೂ ಅವು ನಿಮ್ಮ ಆಳವಾದ ಮನಸ್ಸನ್ನು ಬಲಗೊಳಿಸುವ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತವೆ. ಇಂದು ನಿಮಗೆ ಆಧ್ಯಾತ್ಮಿಕ ಪ್ರೇರಣೆಯು ಹೆಚ್ಚು. ಧ್ಯಾನ, ಜಪ, ಭಕ್ತಿ ಚಟುವಟಿಕೆಗಳಲ್ಲಿ ತೊಡಗುವುದು ಉತ್ತಮ. ನಿಮ್ಮ ನಂಬಿಕೆ ಹಾಗೂ ತಾಳ್ಮೆಯು ಇಂದಿನ ದಿನವನ್ನು ಶ್ರೇಷ್ಠವನ್ನಾಗಿ ಮಾಡಬಹುದು. ಗಂಭೀರವಾದ ವಿಷಯಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಮುನ್ನ ಆಂತರಿಕ ಶುದ್ಧತೆಯೇ ಮಾರ್ಗದರ್ಶಕವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿರೀಕ್ಷಿತ ಕಾರ್ಯಗಳು ಸ್ವಲ್ಪ ವಿಳಂಬವಾಗಬಹುದು. ಮೇಲಾಧಿಕಾರಿಗಳಿಂದ ಮಿತವಾದ ಒತ್ತಡವಿರಬಹುದು. ಆದರೂ ನೀವು ತೋರಿಸುವ ಶಿಸ್ತು, ಶಾಂತ ಚಿಂತನೆ ಮತ್ತು ನಿರಂತರ ಪ್ರಯತ್ನಗಳು ಗೌರವದ ಸ್ಥಾನ ತರುವವು. ಬ್ರಹ್ಮಮುಹೂರ್ತದಲ್ಲಿ ಕಚೇರಿಗೆ ಮುನ್ನ ಕಾರ್ಯಯೋಜನೆ ರೂಪಿಸಿಕೊಂಡು ಹೋಗಿ ಅದರಂತೆ ಕಾರ್ಯನಿರ್ವಹಿಸಿದರೆ ನೀವು ದಿನದ ಕೊನೆಯಲ್ಲಿ ಸಾಧನೆ ಮಾಡಿದ ಅನುಭವ ಉಂಟಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸ್ಪಷ್ಟತೆ ಹಾಗೂ ಗೌರವದ ಮಾತು ಬಳಸುವುದು ಮುಖ್ಯ. ಸ್ವತಂತ್ರ ವೃತ್ತಿಯಲ್ಲಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿರುವವರು ಇಂದು ತಮ್ಮ ಯೋಗ್ಯತೆಗೆ ತಕ್ಕ ಉತ್ತಮ ಫಲಿತಾಂಶಗಳಿಗೆ ಅರ್ಹರಾಗಬಹುದು. ಹೊಸ ಯೋಜನೆ ಪ್ರಾರಂಭಿಸುವ ಯೋಚನೆ ಇದ್ದರೆ ಅದನ್ನು ಶನಿವಾರದ ನಂತರದ ದಿನಗಳಿಗೆ ಮುಂದೂಡುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಎಚ್ಚರಿಕೆ ಅತ್ಯವಶ್ಯಕ. ಅಪೇಕ್ಷಿತ ಲಾಭ ಬಾರದಿರಬಹುದಾದ ಸಾಧ್ಯತೆ ಇದೆ. ಹಳೆಯ ಸಾಲ ಅಥವಾ ಬಾಕಿ ಹಣ ಸಂಗ್ರಹಕ್ಕೆ ಪ್ರಯತ್ನಿಸುವ ದಿನವಿದು. ಖರ್ಚುಗಳಲ್ಲಿ ತಾರತಮ್ಯ ಮಾಡುವುದು ಮುಖ್ಯ. ಅನುಭವಿ ವ್ಯಕ್ತಿಗಳ ಸಲಹೆಯೊಂದಿಗೆ ಹಣ ಹೂಡಿಕೆ ಅಥವಾ ವ್ಯವಹಾರ ನಿಗದಿ ಮಾಡುವುದು ಶ್ರೇಯಸ್ಕರ. ಖರೀದಿಯ ಆಕರ್ಷಣೆಗೆ ಒಳಗಾಗದೆ ತಾತ್ಕಾಲಿಕ ಖುಷಿಗೆ ಹೆಚ್ಚಿನ ಹಣ ಖರ್ಚು ಮಾಡಬೇಡಿ. ಕುಟುಂಬದ ಅನಿವಾರ್ಯ ವೆಚ್ಚಗಳಿಗೆ ಮಾತ್ರ ಆದ್ಯತೆ ನೀಡಿ. ಜಮೀನಿನ ವ್ಯವಹಾರ, ಷೇರು ಹೂಡಿಕೆ ಅಥವಾ ಬಾಂಡ್ ಮುಂತಾದವುಗಳಿಗೆ ತಾತ್ಕಾಲಿಕವಾಗಿ ತಡೆ ನೀಡುವುದು ಒಳ್ಳೆಯದು. ಲಾಭಕ್ಕಿಂತ ಪೈಪೋಟಿ ಹೆಚ್ಚು ಇದೆ. ಆರ್ಥಿಕ ನಿರ್ಧಾರಗಳಿಗೆ ಶನಿ ಪ್ರಭಾವದಿಂದ ತಾಳ್ಮೆ ಅಗತ್ಯ. ವೀಕ್ಷಕರೇ, ಈಗ ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ, ಇಂದು ನಿಮ್ಮ ಶರೀರ ಮತ್ತು ಮನಸ್ಸು ಎರಡೂ ವಿಶ್ರಾಂತಿಯ ಅಗತ್ಯವಿರುವಂತೆ ಕಾಣುತ್ತದೆ. ಚಳಿಗಾಲದ ಲಕ್ಷಣಗಳು ಮೊದಲಾಗಬಲ್ಲವು. ದೇಹದ ತಾಪಮಾನ ನಿಯಂತ್ರಣದ ಸಮಸ್ಯೆ, ಗಂಟಲಿನ ತೊಂದರೆ, ತೂಕ ಇಳಿಕೆಯಾಗುವುದು ಮುಂತಾದವು. ಆಹಾರ ಕ್ರಮದಲ್ಲಿ ನಿಯಮ ಪಾಲನೆ ಅತ್ಯಂತ ಅಗತ್ಯ. ಬಿಸಿ, ತಾಜಾ ಆಹಾರ ಸೇವಿಸಿ. ಜಂಕ್ ಫುಡ್ನಿಂದ ದೂರವಿರಿ. ನಿದ್ರೆ ಸಾಕಾಗದಿದ್ದರೆ ಇಡೀ ದಿನ ಕುಗ್ಗಿದ ಶಕ್ತಿಯೊಂದಿಗೆ ಸಾಗುವುದು ಬಹುಶಃ. ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಇಂದು ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ಧ್ಯಾನ, ಪ್ರಾಣಾಯಾಮ, ಗಂಭೀರವಾದ ಓದು ಅಥವಾ ಸಾಂದ್ರಭಕ್ತಿ ಕಾರ್ಯಕ್ರಮಗಳಲ್ಲಿ ತೊಡಗುವುದರಿಂದ ಮನಸ್ಸು ಚಂಚಲತೆಯಿಂದ ದೂರವಿರುತ್ತದೆ. ಈ ಶನಿವಾರದ ಶಕ್ತಿ, ಸಂಯಮ ಮತ್ತು ಶಾಂತತೆಯ ಅಗತ್ಯವನ್ನು ಸೂಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಸಂಯಮ ಅತ್ಯಂತ ಅಗತ್ಯ. ಕುಟುಂಬದೊಳಗಿನ ಭಾವನಾತ್ಮಕ ಸಂವೇದನೆಗಳಿಗೆ ಸ್ಪಂದಿಸಬೇಕು. ತಂದೆ ತಾಯಿಯ ಆರೋಗ್ಯ, ಮಕ್ಕಳ ವಿದ್ಯಾರ್ಥಿ ಭವಿಷ್ಯ ಅಥವಾ ಪತ್ನಿಯ ಭಾವನೆಗಳೆಲ್ಲ ಇಂದು ನಿಮ್ಮ ಗಮನ ಬೇಡಿಕೊಳ್ಳುತ್ತವೆ. ವಿವಾಹಿತರಿಗೆ ಸಂವಹನದ ಸಮಸ್ಯೆ ಏರ್ಪಡಬಹುದು. ಆದರೆ ನೀವು ತಾಳ್ಮೆಯಿಂದ ಕೇಳುವ ಪ್ರಕ್ರಿಯೆಯನ್ನು ಅನುಸರಿಸಿದರೆ ಸಂಬಂಧ ಸುಧಾರಣೆಯ ದಾರಿ ಕಂಡುಬರುತ್ತದೆ. ಅನ್ಯರ ಮಾತಿಗೆ ಆಕ್ರೋಶದಿಂದ ಪ್ರತಿಕ್ರಿಯಿಸದಿರಿ. ಪ್ರೇಮ ಸಂಬಂಧಗಳಿಗೂ ಕೂಡ ಇಂದು ಗಂಭೀರವಾದ ವಿಚಾರ ಸಂಚಾರ ನಡೆಯಬಹುದು. ಇದು ಸಂಬಂಧದ ಆಳತೆಯನ್ನು ಸಾಬೀತುಪಡಿಸುವ ಕಾಲ. ನೀವೇ ಮೊದಲಾಗಿ ಶಾಂತಿ ಸ್ಥಾಪಿಸಲು ಹೆಜ್ಜೆ ಇಡಬೇಕು. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಶಕ್ತಿಗೆ ಶಾಂತಿ ನೀಡಲು ಶನಿಗೆ ಸಂಬಂಧಿಸಿದ ಧಾರ್ಮಿಕ ಆಚರಣೆಗಳು ಫಲಕಾರಿಯಾಗಬಹುದು. ಕಪ್ಪು ಉಡುಪು ಧರಿಸಿ ಶನಿಗೆ ಎಳ್ಳಿನ ಎಣ್ಣೆ ದೀಪ ಹಾಕಿ ಜಪ ಮಾಡಿ. ನಿರ್ಗತಿಕರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿ. ಓಂ ಪ್ರಾಂ ಪ್ರೀ ಪ್ರೌಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು.
ಈ ಮಂತ್ರ ಶನಿಗ್ರಹದ ಶಕ್ತಿಯನ್ನು ಸಮತೋಲನಕ್ಕೆ ತರಲು ಅನುಕೂಲ. ದೇವಾಲಯಗಳಲ್ಲಿ ಶನಿ ಭಗವಂತನಿಗೆ ಕಪ್ಪು ಎಳ್ಳಿನ ಅಭಿಷೇಕ ಅಥವಾ ತುಳಸಿ ದಾನ ಮಾಡುವುದು ಶ್ರೇಷ್ಠ. ಮನಸ್ಸಿನಲ್ಲಿ ಶುದ್ಧ ಇಚ್ಛೆ ಇದ್ದರೆ ಶನಿ ಪ್ರಭಾವವು ಸಹಕಾರಿಯಾಗುವುದು. ಅದೃಷ್ಟದ ಸಂಖ್ಯೆ 7. ಇದು ಆಧ್ಯಾತ್ಮ, ಅಂತಃಪ್ರಜ್ಞೆ ಮತ್ತು ಶ್ರದ್ಧೆಯ ಸಂಕೇತ. ಇಂದಿನ ಧ್ಯಾನ ಮತ್ತು ತಾಳ್ಮೆಯ ಪ್ರಯತ್ನಕ್ಕೆ ಈ ಸಂಖ್ಯೆಯ ಶಕ್ತಿ ತಕ್ಕಂತೆ ಸಹಾಯಕರಾಗಬಹುದು. ಅದೃಷ್ಟದ ಬಣ್ಣ ಕಪ್ಪು, ಶನಿಗೆ ಪ್ರಿಯವಾದ ಬಣ್ಣ. ಈ ಬಣ್ಣವನ್ನು ಧರಿಸುವುದು ಅಥವಾ ಇದರ ಬಳಕೆ ಮೂಲಕ ಶನಿಗ್ರಹದ ಶಮನ ಸಾಧ್ಯ. ಮನಸ್ಸಿಗೆ ಗಂಭೀರತೆ ಮತ್ತು ಶಿಸ್ತಿನ ಶಕ್ತಿ ದೊರೆಯುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:55 ಸಂಜೆ 6:25. ಈ ಸಮಯದಲ್ಲಿ ಶನಿ ಪೂಜೆ, ಆರ್ಥಿಕ ವಿಚಾರ ಚರ್ಚೆ ಅಥವಾ ತಾತ್ಕಾಲಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನುಕೂಲಕರ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.